ಇಂದಿನ ನಮ್ಮ ಧ್ಯಾನಕ್ಕಾಗಿ ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ ವಚನ 17ರಿಂದ 19 3 ವಚನಗಳನ್ನ ನಾವಿವತ್ತು ಧ್ಯಾನ ಮಾಡಿಕೊಳ್ಳಿಕ್ಕಿದ್ದೇವೆ. ಇಲ್ಲಿ ಈ ರೀತಿಯಾಗಿ ನೋಡ್ತಾ ಇದ್ದೇವೆ. ಆದುದರಿಂದ ಅನ್ಯ ಜನರು ನಡಕೊಳ್ಳುವ ಪ್ರಕಾರ ಇನ್ನು ಮೇಲೆ ನಡಕೊಳ್ಳಬಾರದೆಂದು ಕರ್ತನಲ್ಲಿರುವವನಾಗಿ ನಿಮಗೆ ಖಂಡಿತವಾಗಿ ಹೇಳುತ್ತೇನೆ. ಅವರು ನಿಷ್ಪ್ರಯೋಜನವಾದ ಬುದ್ಧಿಯುಳ್ಳವರಾಗಿ ನಡೆದುಕೊಳ್ಳುತ್ತಾರೆ. ಅವರ ಮನಸ್ಸು ಮೊಬ್ಬಾಗಿ ಹೋಗಿದೆ. ಅವರು ತಮ್ಮ ಹೃದಯದ ಕಾಠಿಣ್ಯದ ನಿಮಿತ್ತದಿಂದಲೂ ತಮ್ಮಲ್ಲಿರುವ ಅಜ್ಞಾನದ ನಿಮಿತ್ತದಿಂದಲೂ ದೇವರಿಂದ ಆಗುವ ಜೀವಕ್ಕೆ ಅನ್ಯರಾಗಿದ್ದಾರೆ ಎಂಬುವಂಥದ್ದು. ಆಮೇಲೆ ಮುಂದುವರಿಸಿ ನಾವು ನೋಡುವಾಗ 19ನೇ ವಚನ ಈ ರೀತಿಯ ನೋಡ್ತದೆ. ಅವರು ತಮ್ಮ ದುಸ್ಥಿತಿಗಾಗಿ ಸ್ವಲ್ಪವೂ ಚಿಂತಿಸದೆ ತಮ್ಮನ್ನ ಬಂಡುತನಕ್ಕೆ ಒಪ್ಪಿಸಿಕೊಟ್ಟು ಎಲ್ಲಾ ವಿಧವಾದ ಅಶುದ್ಧ ಕೃತ್ಯಗಳನ್ನ ಅತ್ಯಾಸಕ್ತಿಯಿಂದ ನಡೆಸುವವರಾಗಿದ್ದಾರೆ. ಹೀಗೆ ಇಲ್ಲಿ 17, 18, 19ನೇ ವಚನದಲ್ಲಿ ಪೌಲನು ಪ್ರಾಮುಖ್ಯವಾಗಿರ್ತಕ್ಕಂಥ ವಿಚಾರದ ಕುರಿತು ತಿಳಿಸೋದ್ರ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಅಂದ್ರೆ ಪೌಲನೇ ಹಿಂದೆ ಅನೇಕ ವಿಚಾರಗಳನ್ನ ಆತನು ಸಭೆಗೆ ತಿಳಿಸಿದ್ನು. ಇಲ್ಲಿ ಬಂದು ಏನ್ ಹೇಳ್ತಾ ಇದ್ದಾನೆ ಅಂತ ನೋಡುವಾಗ ಸಭಿಕರನ್ನ ಉದ್ದೇಶಿಸಿ, ದೇವ ಜನರನ್ನ ಉದ್ದೇಶಿಸಿ ಹೇಳ್ತಕ್ಕಂಥ ಮಾತು. ಇವತ್ತು ಈ ವಾಕ್ಯ ನನ್ನನ್ನ ಉದ್ದೇಶಿಸಿ, ನಿಮ್ಮನ್ನ ಉದ್ದೇಶಿಸಿ ಹೇಳ್ತಕ್ಕಂಥ ಮಾತು ಏನಂತಂದ್ರೆ, ಆದುದರಿಂದ ಅಂತ ಹೇಳಿ ಅಲ್ಲಿ ವಚನ ಆರಂಭ ಆಗ್ತಾ ಇದೆ. 17ನೇ ವಚನ ಆರಂಭ ಆಗ್ತಕ್ಕಂಥದ್ದು ಆದುದರಿಂದ. ಏನು ಆದುದರಿಂದ? ಆದುದರಿಂದ ಅಂದ್ರೆ ಏನ್ ಅರ್ಥ ಹಾಗಾದ್ರೆ ಎಂಬ ನೋಡುವಾಗ ಆ ಮಾತಿನ ಅರ್ಥ ಪೌಲ್ನ ಏನ್ ಹೇಳ್ತಾ ಇದ್ದಾನೆ ಎಂಬ ನೋಡುವಾಗ, ಆದುದರಿಂದ ಅಂದ್ರೆ ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ. ಏನಂತ ಹೇಳಿ ಆದದ್ದರಿಂದ ಅಂದ್ರೆ ದೇವರಿಂದ ನಾವು ಕರೆಯಲ್ಪಟ್ಟವರಾದ ಕಾರಣ 1, 2 ನಾವು ಸತ್ಯವನ್ನ ತಿಳಿದವರಾದಂತ ಕಾರಣ, 3 ಕ್ರಿಸ್ತನ ಪ್ರೀತಿಯನ್ನ ಅನುಭವಿಸುವುದವರಾಗಿರ್ತಕ್ಕಂಥ ಕಾರಣದಿಂದ, ಮಾತ್ರ 4ನೇದಾಗಿ ಪಾಪಕ್ಕೂ ಮತ್ತು ನೀತಿಗೂ ವ್ಯತ್ಯಾಸ ತಿಳಿದವರಾದ ಕಾರಣ, 5 ನೀವು ಪಾಪದ ಕೆಸರಿನಿಂದ ಮೇಲೆ ಎತ್ತಲ್ಪಟ್ಟವರಾದ ಕಾರಣ, 6 ನೀವು ಕ್ರಿಸ್ತನಿಂದ ಜ್ಞಾನವನ್ನ ಪಡೆದುಕೊಂಡವರಾದ ಕಾರಣ. ಆದುದರಿಂದ ಅಂದ್ರೆ ಹೀಗೆಲ್ಲ ಇರೋದ್ರಿಂದ, ಈ ಎಲ್ಲ ವಿಚಾರಗಳು ನಮ್ಮ ಜೀವಿತದಲ್ಲಿ ನಡೆದೋದ್ರಿಂದ ದೇವಜನರೇ, ಇವತ್ತು ದೇವ್ರು ಏನ್ ಮಾಡಿದಾನೆ, ನಿಮ್ಮನ್ನ ಕರೆದಿದ್ದಾನೆ. ಸತ್ಯ ತಿಳ್ಕೊಂಡಿದ್ದೀರಿ, ಕರ್ತನ ಪ್ರೀತಿ ಅನುಭವಿಸಿದ್ದೀರಿ, ಪಾಪಕ್ಕೂ ಮತ್ತು ನೀತಿಗೆ ವ್ಯತ್ಯಾಸ ತಿಳ್ಕೊಂಡಿದ್ದೀರಿ, ಪಾಪದ ಕೆಸರಿನಿಂದ ನೀವು ಮೇಲೆತ್ತಲ್ಪಟ್ಟಿದ್ದೀರಿ, ಕ್ರಿಸ್ತನ ಜ್ಞಾನವನ್ನು ನೀವು ಹೊಂದ್ಕೊಂಡಿದ್ದೀರಿ. ಆದುದರಿಂದ ಏನ್ ಮಾಡ್ಬೇಕಂತ ಹೇಳಿ ವಚನ ಹೇಳ್ತಾ ಇದೆ, ಇನ್ನು ಮುಂದೆ ಇನ್ನು ಮೇಲೆ ಅನ್ಯರಂತೆ ನಡೆದುಕೊಳ್ಳಬೇಡಿರಿ. ಪೌಲ್ ಹೇಳ್ತಕ್ಕಂಥ ಮಾತು ಆದುದರಿಂದ ಅಂದ್ರೆ ಏನರ್ಥ? ಈಗಾಗಲೇ ಹೇಳಿದ್ವಿ ನಾವು, ಸುಮಾರು 6 ವಿಚಾರಗಳನ್ನ ಹೇಳಿದೆ. ಈ ಎಲ್ಲ ಕಾರಣಗಳಿಂದ ನಾವೇನ್ ಮಾಡಬಾರ್ದಂತೆ, ಇನ್ನು ಮೇಲೆ ಅನ್ಯ ಜನರು ನಡೆದುಕೊಳ್ಳುವ ಪ್ರಕಾರ ನಡೆದುಕೊಳ್ಳಬಾರದೆಂದು ಕರ್ತನಲ್ಲಿರುವವನಾಗಿ ಖಂಡಿತವಾಗಿ ಹೇಳ್ತೇನೆ ಅಂತ ಹೇಳಿ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. ಅಂದ್ರೆ ದೇವಜನರಾಗಿರ್ತಕ್ಕಂಥ ನಾವು ಏನ್ ಮಾಡಬಾರ್ದಾಗಿದೆ ಎಂಬ ನೋಡುವಾಗ, ಇನ್ನು ಮೇಲೆ ಕ್ರಿಸ್ತವನನ್ನ ಅರಿತವರಾದ ಕಾರಣ, ಆತನ ಎಲ್ಲಾ ಸತ್ಯಗಳು ನಮಗೆ ತಿಳಿದಿರುವುದರಿಂದ ನಾವೇನ್ ಮಾಡಬಾರ್ದಾಗಿದೆ ಎಂಬ ನೋಡುವಾಗ ವಚನ ಹೇಳ್ತಾ ಇದೆ, ನಾವು ಅನ್ಯರ ಹಾಗೆ ನಡೆದುಕೊಳ್ಬೇಡ್ರಿ ಎಂಬುದಾಗಿ ಹೇಳ್ತಾ ಇದೆ. ಅಲ್ಲಿ ವಚನ ಹೇಳ್ತಾ ಇದೆ, ಇನ್ನು ಮೇಲೆ ಅನ್ಯರಂತೆ ನಡೆದುಕೊಳ್ಬೇಡ್ರಿ ಎಂಬುದಾಗಿ ವಚನ ಆರಂಭ ಆಗೋದ್ರ ಕುರಿತ ನೋಡ್ತೇವೆ. ಇನ್ನು ಮೇಲೆ ಅಂದ್ರೆ ಏನರ್ಥ? ಇದುವರೆಗೂ ನೀವು ಜೀವಿಸಿದ್ದ ಹಾಗೇನೆ, ನೀವು ಇದುವರೆಗೂ ಏನು ಆಗಿದ್ದೀರಿ, ಅನ್ಯರ ರೀತಿಯಲ್ಲೇ ನೀವು ನಡ್ಕೊಂಡು ಬಂದ್ರಿ, ಅನ್ಯರ ರೀತಿಯಲ್ಲೇ ನಿಮ್ಮ ಸಮಯವನ್ನು ಕಳೆದ್ರಿ, ಅನ್ಯರ ನಡವಳಿಕೆಯೇ ನಿಮ್ಮ ನಡವಳಿಕೆ ಆಗಿತ್ತು. ಇವತ್ತು ನೀವು ಕರ್ತನಿಂದ ಕರೆಯಲ್ಪಟ್ಟವರಾದ ಕಾರಣ, ದೇವರು ನಿಮ್ಮನ್ನ ವಿಶೇಷವಾದವರಿಂದ ಎಣಿಸಿರುವುದರ ಕಾರಣದಿಂದ ನೀವೇನ್ ಮಾಡ್ಬೇಕಾಗಿದೆ, ಇನ್ನು ಮೇಲೆ ನಿಮ್ಮ ಹಳೆಯ ಜೀವಿತ ಅದನ್ನ ನೀವೇನ್ ಮಾಡ್ಬೇಕು, ಅಲ್ಲೇ ಬಿಟ್ಟು ಏನ್ ಮಾಡ್ಬೇಕು, ಈಗ ಹೊಸ ಜೀವಿತದಲ್ಲಿ ನೀವು ಜೀವಿಸ್ಬೇಕೆಂಬುದಾಗಿ ಇಲ್ಲಿ ದೇವರ ವಾಕ್ಯ ನಮಗೆ ತಿಳಿಸೋದ್ರ ಬಗ್ಗೆ ನಾವು ನೋಡ್ತಾ ಇದ್ದೇವೆ ಪ್ರೇರೆ. ಅಂದ್ರೆ ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ ನಾವೇನ್ ಮಾಡ್ಬೇಕಂತೆ, ಇನ್ನು ಮೇಲೆ ಅನ್ಯರಂತೆ ನಡೀಬಾರದು. ನಾವು ದೇವ ಜನರಾಗಿದ್ದೇವೆ, ನಾವು ಕರ್ತನ ಮಕ್ಕಳಾಗಿರೋದ್ರಿಂದ ಇನ್ನು ಮೇಲೆ ಅನ್ಯ ಜನರು ನಡ್ಕೊಳ್ಳೋ ಹಾಗೆ ನಾವು ನಡ್ಕೋಬಾರ್ದು ಎಂಬುದಾಗಿ ದೇವ್ರ ವಾಕ್ಯ ನಮಗೆ ಎಚ್ಚರಿಸುತ್ತೆ. ಯಾಕೆ ಎಚ್ಚರಿಸುತ್ತೆ ಎಂಬ ನೋಡುವಾಗ, ಯೇಸು ಸ್ವಾಮಿ ನಂಬಿ ಎಷ್ಟೋ ವರ್ಷಗಳಾದಾಗ್ಯೂ ಸಹ 20, 30, 10, 5, 6, 7 ಹೀಗೆ ಅನೇಕ ವರ್ಷಗಳು ಕಳೆದಾಗ್ಯೂ ಸಹ ಜೀವಿತದಲ್ಲಿ
ಪರಿವರ್ತನೆ ಇಲ್ಲದೆ ಇರತಕ್ಕಂಥದ್ದು. ಒಂದು ದಿನ ಪರಿವರ್ತನೆಗೊಂಡ್ರು, ಆದ್ರೆ ಇನ್ನೂ ಹಳೆ ವಿಚಾರಗಳನ್ನ ಅವರು ಬಿಡದೇ ಇಲ್ಲ. ಅನ್ಯರ ಹಾಗೇನೆ ಅವ್ರು ಏನ್ ಮಾಡ್ತಾ ಇದಾರೆ, ಅನೇಕ ವಿಚಾರಗಳಲ್ಲಿ ಇವತ್ತು ಸಭೆಗೆ ಬರ್ತಕ್ಕಂಥ ಜನರು ನಡ್ಕೊಳ್ಳೋದನ್ನ ನಾವು ನೋಡ್ತಾ ಇದ್ದೇವೆ. ಅಂದು ಪೌಲನ ಸಮಯದಲ್ಲಿ ಹಾಗೆ ನಡ್ಕೊಂಡ್ರು, ಇವತ್ತು ಸಹ ಹಾಗೆ ನಡ್ಕೊಂತಾರೆ, ಇನ್ನು ಮುಂದೆನೂ ಸಹ ಹಾಗೆ ನಡ್ಕೊಂತಾರೆ. ಅದಕ್ಕೇನೆ ಪೌಲನ್ ಹೇಳ್ತಕ್ಕಂಥದ್ದು, ನೀವೊಂದು ಸಾರೆ ಸತ್ಯದ ಪರಿಜ್ಞಾನಕ್ಕೆ ಬಂದ ಮೇಲೆ, ಸತ್ಯವನ್ನ ತಿಳಿದುಕೊಂಡ ಮೇಲೆ, ನಿಮ್ಮ ಕಣ್ಣುಗಳು ತೆರೆಯಲ್ಪಟ್ಟ ಮೇಲೆ ನೀವು ತಿರ್ಗಾ ಕುರುಡ್ರಂತೆ ವರ್ತಿಸ್ಬೇಡ್ರಿ. ನೀವು ಕರ್ತನಿಂದ ದೃಷ್ಟಿಯನ್ನ ಹೊಂದಿದ್ದೀರಿ. ಇವತ್ತು ಮತ್ತೆ ನೀವೇನ್ ಮಾಡ್ಬೇಡ್ರಿ, ಕುರುಡ್ರಾಗ್ಬೇಡ್ರಿ. ಆತ್ಮಿಕ ವಿಷಯಗಳಲ್ಲಿ ನೀವು ಕುರುಡ್ರಾಗ್ಬೇಡ್ರಿ ಎಂಬುದಾಗಿ ಪೌಲನ ಎಚ್ಚರಿಕೆ. ಅದರಿಂದ ಆತನ ಹೇಳ್ತಾ ಇದ್ದಾನೆ, ಇನ್ನು ಮೇಲೆ ಏನ್ ಮಾಡ್ಬೇಡ್ರಿ, ನೀವು ನಡ್ಕೋಬೇಡ್ರಿ, ಅನ್ಯರ ತರ ನಡ್ಕೋಬೇಡ್ರಿ ಅಂತ ಹೇಳಿ. ಯಾಕೆ ಅನ್ಯರ ತರ ನಡ್ಕೋಬೇಡ್ರಿ ಅಂತ ಹೇಳಿ ಪೌಲ್ ಇಲ್ಲಿ ಹೇಳ್ತಾ ಇದ್ದಾನೆ ನಮ್ದು ನೋಡುವಾಗ, ಅನ್ಯರ ಹಾಗೆ ಹೇಗ್ ನಡ್ಕೊಂತಾರೆ ಎಂಬುದಾಗಿ ನಾವು ನೋಡುವಾಗ ಅಲ್ಲಿ ವಚನ ಹೇಳ್ತಾ ಇದೆ. ಮೊದಲನೇದಾಗಿ, ಅವರು ನಿಷ್ಪ್ರಯೋಜನವಾದ ಬುದ್ಧಿಯುಳ್ಳವರಾಗಿ ನಡೆದುಕೊಳ್ತಾರೆ. ಅನ್ಯರು ಹೇಗೆ ನಡ್ಕೊಂತಾರೆ ಎಂಬುದಾಗಿ ಪೌಲ್ ಹೇಳ್ತಾ ಇದ್ದಾರೆ ಇಲ್ಲಿ ವಚನದಲ್ಲಿ. ಅವರು ನಿಷ್ಪ್ರಯೋಜನವಾಗಿರ್ತಕ್ಕಂಥ ಬುದ್ಧಿ ಉಳ್ಳವರಾಗಿ ಏನ್ ಮಾಡ್ತಾರಂತ ಅವರು ನಡ್ಕೊಳ್ತಾರೆ. ನಿಷ್ಪ್ರಯೋಜನವಾಗಿರ್ತಕ್ಕಂಥ ಬುದ್ಧಿ ಅಂದ್ರೆ ಏನು? ಯಾವ ಕೆಲಸಕ್ಕೂ ಬಾರದೆ ಇರತಕ್ಕಂಥದ್ದು. ಇವತ್ತು ಡಿಜಿಟಲ್ ಮೀಡಿಯಾಗಳಲ್ಲಿ ನಾವು ಹೋಗ್ತೇವೆ, ಇನ್ಸ್ಟಾಗ್ರಾಮು, ಫೇಸ್ಬುಕ್, ಯೂಟ್ಯೂಬ್ಗಳಲ್ಲಿ ನಾವು ನೋಡ್ತೇವೆ. ಇದರಲ್ಲಿ 90% ಏನಿರುತ್ತೆಪ್ಪ ಅಂತಂದ್ರೆ ನಿಷ್ಪ್ರಯೋಜನವಾದ ಬುದ್ಧಿ ಉಳ್ಳವರು ಹೇಳ್ತಕ್ಕಂಥ ನಿಷ್ಪ್ರಯೋಜನವಾಗಿರ್ತಕ್ಕಂಥ ಸಂಗತಿಗಳೇ ಇರುತ್ತೆ. ಆದ್ರೆ ಜನರಿಗೆ ಏನ್ ಬೇಕಪ್ಪ ಅಂತಂದ್ರೆ ನಿಷ್ಪ್ರಯೋಜನವಾಗಿರ್ತಕ್ಕಂಥ ಕಂಟೆಂಟೇ ಬೇಕು. ಅವ್ರಿಗೆ ನಿಷ್ಪ್ರಯೋಜನವಾಗಿರ್ತಕ್ಕಂಥ ವಿಷಯಗಳೇ ಬೇಕು. ಯಾವ ಪ್ರಯೋಜನಕ್ಕೂ ಬಾರದಿರ್ತಕ್ಕಂಥದ್ದೇ ಬೇಕು. ಜಸ್ಟ್ ಎಂಜಾಯ್ ಅನ್ನೋ ರೀತಿಯಲ್ಲಿ, ಸದ್ಯಕ್ಕೆ ಈ ಖುಷಿ ಆದ್ರೆ ಸಾಕು ಅಂತಕ್ಕಂಥ ಮಾತು, ಈ ಕ್ಷಣ ನಂದು, ಈ ಕ್ಷಣ ನಾನು ಎಂಜಾಯ್ ಮಾಡ್ಬೇಕಂತಕ್ಕಂಥ ಮಾತು. ಹೀಗೆ ಈ ರೀತಿಯಾಗಿರ್ತಕ್ಕಂಥ ಸಂಗತಿಗಳು, ನಿಷ್ಪ್ರಯೋಜನವಾಗಿರ್ತಕ್ಕಂಥ ಮಾತುಗಳು. ಇವತ್ತು ಅನೇಕ ವಿಚಾರಗಳನ್ನು ನಾವು ಮೀಡಿಯಾಗಳಲ್ಲಿ ನೋಡ್ತೇವೆ. ಅವುಗಳನ್ನು ನಾವು ಗಮನಿಸುವಾಗ, ದೇವರ ವಾಕ್ಯದ ಮುಂದೆ ಇಟ್ಟು ಅದನ್ನು ಪರೀಕ್ಷಿಸುವಾಗ ಅನೇಕ ವಿಚಾರಗಳು ಏನಾಗಿದೆಯಪ್ಪ ಅಂತಂದ್ರೆ ನಿಷ್ಪ್ರಯೋಜನವಾಗಿದೆ. ಇವತ್ತು ಆನ್ಲೈನ್ ಅಲ್ಲಿ ಸಿಗ್ತಕ್ಕಂಥ 90% ಸಂಗತಿಗಳು ಏನಾಗಿದೆಯಪ್ಪ ಅಂತಂದ್ರೆ ಅದು ದೇವರ ವಾಕ್ಯಕ್ಕೆ ವಿರುದ್ಧವಾಗಿದೆ, ನಿಷ್ಪ್ರಯೋಜನವಾಗಿದೆ ಅಂತ ಸಂಗತಿ ಇದೆ. ಅದರಲ್ಲೇ ಜನರು ಇವತ್ತು ದೇವ ಜನರು ಎಂಬುದಾಗಿ ಹೇಳ್ಕೊಳ್ತಕ್ಕಂಥವ್ರು, ಅನ್ಯರು ಎಲ್ಲರೂ ಒಟ್ಟಾಗಿ ಮುಗಿಬಿದ್ದು ಆ ಒಂದು ಬಲೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತರ್ಜಾಲದಲ್ಲಿ. ಅದರಲ್ಲೇ ಅವ್ರು ಖುಷಿ ಪಡ್ತಾ ಇದ್ದಾರೆ. ಅಂತ ನಿಷ್ಪ್ರಯೋಜನ ಬುದ್ಧಿ ಉಳ್ಳವರಾಗಿ ನಡ್ಕೋಬೇಡ್ರಿ. ನೀವು ನಿಷ್ಪ್ರಯೋಜನವಾಗಿ ಬುದ್ಧಿ ಉಳ್ಳವರಾಗಿ ನೀವು ನಡ್ಕೋಬೇಡ್ರಿ. ಯಾಕಂತಂದ್ರೆ ಅನ್ಯರು ಏನ್ ಮಾಡ್ತಾರೆ, ಅವರು ನಿಷ್ಪ್ರಯೋಜನವಾದ ಬುದ್ಧಿ ಉಳ್ಳವರು ನಡ್ಕೊಂತಾರೆ. ಅವ್ರಿಗೆ ಅದೇ ಇಷ್ಟ, ಅದನ್ನೇ ಮಾಡ್ತಾರೆ, ಅದನ್ನೇ ನೋಡ್ತಾರೆ. ನೀವು ಹಂಗೆ ಮಾಡ್ಬೇಡ್ರಿ. ಇವಾಗ 2026 ನಾವು ಇದ್ದೇವೆ. ಇವತ್ತು ನಾವೇನ್ ಮಾಡಬಾರ್ದಾಗಿದೆ ಅಂದ್ರೆ 2026ನೇ ಈ ದಿನಗಳಲ್ಲಿ ಇರ್ತಕ್ಕಂಥ ಜನರ ಹಾಗೆ ನಿಷ್ಪ್ರಯೋಜನವಾಗಿರ್ತಕ್ಕಂಥ ಕಾರ್ಯಗಳಲ್ಲಿ ನಾವೇನ್ ಮಾಡಬಾರ್ದು ಅಂತಂದ್ರೆ ನಮ್ಮನ್ನ ನಾವು ತೊಡಸ್ಕೋಬಾರ್ದು. ಒಬ್ಬೊಬ್ಬರದು ಮೊಬೈಲ್ ತೆಗೆದು ನೋಡಿದ್ರೆ ಅವರು ಈ ಮೀಡಿಯಾಗಳಲ್ಲಿ, ಇನ್ಸ್ಟಾಗ್ರಾಮು, ಫೇಸ್ಬುಕ್, ಇನ್ನೊಂದು ಏನೇನೆಲ್ಲ ಆಪ್ಗಳಿದೆಯಲ್ಲ, ಇದರಲ್ಲಿ ಸಮಯ ಕಳೆದಿರ್ತಕ್ಕಂಥದ್ದು 5 ತಾಸು, 6 ತಾಸು, 8 ತಾಸು ಗಂಟ್ಲೆ ಅದನ್ನೇ ನೋಡ್ಕೊಂಡು ಕಳೆದಿರ್ತಕ್ಕಂಥದ್ದನ್ನು ಸಹ ನಾವು ಗಮನಿಸ್ಬೋದು. ಮೊಬೈಲ್ ಒಂದು ಆಪ್ಷನ್ಸ್ ಇದೆ, ನಾವು ಯಾವ್ಯಾವ್ದ್ರಲ್ಲಿ ಎಷ್ಟೆಷ್ಟು ಸಮಯ ಕಳೆದಿದ್ದೇವೆ ಅಂತ ಹೇಳಿ ಆಪ್ಷನ್ಸ್ನೇ ಆನ್ ಮಾಡುವಾಗ ನಮಗೆ ಗೊತ್ತಾಗ್ತದೆ ಸ್ಕ್ರೀನ್ ಟೈಮ್ ನಾವು ಎಷ್ಟು ಯೂಸ್ ಮಾಡಿದ್ದೇವೆ ಅಂತ ಹೇಳಿ. ಹಂಗೆ ಇವತ್ತು ಅನೇಕರದನ್ನ ನಾವು ಫೋನನ್ನು ತೆಗೆದುಕೊಂಡು ಒಂದ್ ವೇಳೆ ನೋಡೋದಾದ್ರೆ ಅವರು ನಿಷ್ಪ್ರಯೋಜನವಾಗಿರ್ತಕ್ಕಂಥ ಕಂಟೆಂಟ್ ನೋಡಿರೋದೇ ಹೆಚ್ಚಿನ ಸಮಯ ಇರುತ್ತೆ. ಹಾಗೆ ಇವತ್ತು ಅನ್ಯರ ಹಾಗೆ ನೀವು ಆಗ್ಬಾರ್ದು. ನಿಷ್ಪ್ರಯೋಜನವಾಗಿರ್ತಕ್ಕಂಥ ಬುದ್ಧಿ ಉಳ್ಳವರಾಗಿ ನಿಮ್ಮ ಸಮಯವನ್ನ ವ್ಯರ್ಥ ಮಾಡಬೇಡ್ರಿ ಇನ್ನು ಮೇಲೆ ಎಂಬುದಾಗಿ ಪೌಲ್ನು ಹೇಳೋದ್ರ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ಇನ್ನು ಮೇಲೆ ಅಂತ ಹೇಳಲ್ಲಿ ಯಾಕೆ ಹೇಳ್ತಾ ಇದೆ ಅಂತಂದ್ರೆ, ಇಷ್ಟ ದಿನ ಹಂಗೆ ಮಾಡಿದ್ರಪ್ಪ, ನೀವು ಇನ್ಮೇಲಾದ್ರೂ ಏನ್ ಮಾಡ್ರಿ, ಜೀವನ ಬದಲಾಗ್ಬೇಕು ನಿಮ್ದು. ಅವ್ರು ನಿಷ್ಪ್ರಯೋಜನವಾಗಿರೋ ಕೆಲಸ ಮಾಡ್ತಾರೆ, ನೀವು ಹಾಗೆ ಮಾಡೋದಾದ್ರೆ ಏನಾಗ್ತದೆ, ಯಾವ ಪ್ರಯೋಜನಕ್ಕೂ ಬರಲ್ಲ ನೀವು ಅಂತ ಹೇಳಿ ದೇವ್ರ ವಾಕ್ಯ ನಮ್ಗೆ ಇವತ್ತು ಎಚ್ಚರಿಸ್ತಕ್ಕಂಥದ್ದು. ಇವತ್ತು ನಾನು ನೀವುಗಳು ಏನ್ ಮಾಡ್ಬೇಕಾಗಿದೆ ಅಂದ್ರೆ, ಆ ಒಂದು ಕ್ರಿಸ್ತನ ಬೆಳಕಿನಲ್ಲಿ ಬಂದ ಮೇಲೆ ನಾವೇನ್ ಮಾಡ್ಬೇಕಾಗಿದೆ, ಅನ್ಯರ ಹಾಗೆ ನಿಷ್ಪ್ರಯೋಜನವಾಗಿರ್ತಕ್ಕಂಥ ಬುದ್ಧಿ ಉಳ್ಳವರಾಗಿ ನಡ್ಕೋಬಾರ್ದು.
ಯಾರು ಯಾವಾಗಲೂ ಮೊಬೈಲಲ್ಲಿ ಮುಳುಗಿರ್ತಾರೋ ಅವ್ರು ನಿಷ್ಪ್ರಯೋಜನವಾದ ಬುದ್ಧಿ ಉಳ್ಳವರು ಅಂತ ಹೇಳಿ ಅರ್ಥ, ಅಷ್ಟೇನೆ, ಬೇರೆ ಏನಿಲ್ಲ. ಯಾಕಂತಂದ್ರೆ ಅದರಲ್ಲಿ ಬರ್ತಕ್ಕಂಥ ಸಾಮಾನ್ಯವಾಗಿ 90% ನಿಷ್ಪ್ರಯೋಜನ. ಪ್ರಯೋಜನನೂ ಇದೆ, ಆದ್ರೆ ನಾವು ಪ್ರಯೋಜನ ಇರೋದನ್ನ ನೋಡಲ್ಲ, ನಿಷ್ಪ್ರಯೋಜನವಾದದನ್ನೇ ನೋಡ್ತಕ್ಕಂಥವ್ರು. ಅದರಿಂದ ಅಂತ ಜನರಾಗಬಾರ್ದು. ಈ ಶತಮಾನದ ಜನರು ಏನಾಗಿದ್ದಾರಪ್ಪ ಅಂತಂದ್ರೆ ನಿಷ್ಪ್ರಯೋಜನವಾಗಿರ್ತಕ್ಕಂಥ ಬುದ್ಧಿ ಉಳ್ಳವರಾಗಿ ನಡ್ಕೊಂಡು ಅವ್ರು ಏನ್ ಮಾಡ್ತಾರೆ, ತಮ್ಮ ಜೀವಿತವನ್ನು ಹಾಳು ಮಾಡ್ಕೊಳ್ಳೋದ್ರ ಬಗ್ಗೆ ನಾವು ಈ ದಿನಗಳಲ್ಲಿ ನ್ಯೂಸ್ಗಳಲ್ಲಿ ನಾವು ನೋಡ್ತೇವೆ. ಅದರಿಂದ ಇವತ್ತು ನಾನು ನೀವುಗಳು ಏನ್ ಮಾಡಬಾರ್ದು ಅಂದ್ರೆ ಈ ತರ ನಿಷ್ಪ್ರಯೋಜನವಾಗಿರ್ತಕ್ಕಂಥ ಬುದ್ಧಿ ಉಳ್ಳವರಾಗಿ ನಾವು ನಡ್ಕೋಬಾರ್ದು. ಬುದ್ಧಿ ಉಳ್ಳವರಾಗಿ ನಡ್ಕೋಬೇಕು. ಯಾವ ಬುದ್ಧಿ? ದೇವರಿಗೆ ಮಹಿಮೆ ತರುವಂತ ಬುದ್ಧಿ, ದೇವ್ರಿಗೆ ಮಹಿಮೆ ಆಗ್ತಕ್ಕಂಥ ಕಾರ್ಯಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೋಬೇಕು. ಅವಾಗ ಮಾತ್ರನೇ ದೇವ್ರಿಗೆ ಏನಾಗ್ತದೆ, ಸಂತೋಷ ಆಗ್ಲಿಕ್ಕೆ ಸಾಧ್ಯ, ದೇವ್ರ ಮಹಿಮೆ ಮಾಡಕ್ ಸಾಧ್ಯ. ಒಂದ್ ವೇಳೆ ನಾವು ಅನ್ಯರ ಹಾಗೆ ನಿಷ್ಪ್ರಯೋಜನವಾದ ಬುದ್ಧಿ ಉಳ್ಳವರಾಗಿರೋದಾದ್ರೆ ನಮಗೂ ಆಶೀರ್ವಾದ ಇಲ್ಲ, ನಮ್ಮ ಕುಟುಂಬಕ್ಕೂ, ನಮ್ಮ ಸಭೆಗೂ, ನಮ್ಮ ದೇಶಕ್ಕೂ, ರಾಜ್ಯಕ್ಕೂ ನಾವು ಹೊರೆ. ನಿಷ್ಪ್ರಯೋಜನ ಅಂದ್ರೆ ಏನ್ ಅರ್ಥ? ಯೂಸ್ಲೆಸ್ ಅಲ್ವಾ? ನಿಷ್ಪ್ರಯೋಜನ ಅಂದ್ರೆ ಯೂಸ್ಲೆಸ್, ಏನು ಕೆಲ್ಸಕ್ಕೆ ಬರಲ್ಲ ಅಂತ ಅರ್ಥ. ಇವತ್ ನಾನು ನೀನು ಖರ್ಚನಿಗೆ ನಿಷ್ಪ್ರಯೋಜನವಾಗಿರ್ತಕ್ಕಂಥ ಕೆಲಸನೇ ಮಾಡ್ಕೊಂಡಿದ್ರೆ, ನಮ್ಮ ಕುಟುಂಬಕ್ಕೆ ಉಪಯೋಗ ಆಗದೆ ಇರ್ತಕ್ಕಂಥ ನಿಷ್ಪ್ರಯೋಜನವಾದಂಥ ಬುದ್ಧಿ ಉಳ್ಳವನಾಗಿ ನಾನಿದ್ರೆ ನನ್ನ ಕುಟುಂಬಕ್ಕೂ ಹೊರೆ, ನಮ್ಮ ಸಭೆಗೂ ಹೊರೆ, ನಮ್ಮ ದೇಶಕ್ಕೂ ಹೊರೆ, ಎಲ್ಲರಿಗೂ ನಾವು ಹೊರೆ ಆಗ್ತೀವಿ. ಅದರಿಂದ ನಾವು ಹೊರೆಯಾಗಿರೋದಕ್ಕಾಗಿ ನಾವು ಕರೆಯಲ್ಪಟ್ಟಿಲ್ಲ. ಖರ್ಚಿನಿಂದ ನಾವು ಇತರರಿಗೆ ಆಶೀರ್ವಾದ ಆಗೋದಕ್ಕೋಸ್ಕರ, ಇನ್ನೊಬ್ರು ಅಭಿವೃದ್ಧಿ ಆಗೋದಕ್ಕೋಸ್ಕರ ದೇವ್ರು ನಮ್ಮನ್ನು ಕರೆದಿದ್ದಾನೆ. ಅದರಿಂದ ನಾವೇನ್ ಮಾಡ್ಬೇಕಾಗಿದೆ ಅಂದ್ರೆ ಜ್ಞಾನ ಉಳ್ಳವರಾಗಿ ನಡ್ಕೊಳ್ತಕ್ಕಂಥದ್ದು ಅಗತ್ಯ. ನಿಜವಾದ ಜ್ಞಾನ ನಡೆಯೋದು ಅಗತ್ಯ ಎಂಬುದಾಗಿ ಇಲ್ಲಿ ಪೌಲ್ ಒತ್ತಿ ಹೇಳೋದ್ರ ಬಗ್ಗೆ ನಾವು ನೋಡ್ತಾ ಇದೀವಿ. ಇನ್ನು ಎರಡನೇದಾಗಿ ಇಲ್ಲಿ ವಚನ ಹೇಳ್ತಾ ಇದೆ, ಇನ್ನು ಮೇಲೆ ಏನ್ ಮಾಡಬಾರ್ದಂತೆ, ನಿಷ್ಪ್ರಯೋಜನವಾದ ಬುದ್ಧಿ ಉಳ್ಳವರ ನಡ್ಕೋಬೇಡ್ರಿ. 1, 2 ಮನಸ್ಸು ಮೊಬ್ಬಾಗಿ ಹೋಗಿದವರಾಗಿ ನಡ್ಕೋಬೇಡ್ರಿ ಅಂತ ಹೇಳಿ ಪೌಲ್ ಹೇಳ್ತಾ ಇದ್ದಾನೆ. ಈ ವಚನ ಭಾಗದಲ್ಲಿ ನಾವು ಓದಿದಂತ ವಚನದಲ್ಲಿ ಇನ್ನು ಮೇಲೆ ಏನ್ ಮಾಡಬಾರ್ದಪ್ಪ ಅಂದ್ರೆ ನಿಮ್ಮ ಮನಸ್ಸು ಮೊಬ್ಬಾಗಿ ಹೋಗಿದವರ ಹಾಗೆ ನಿಮ್ಮ ಮನಸ್ಸನ್ನು ಮೊಬ್ಬು ಮಾಡ್ಕೊಂಡು ನಡಿಬೇಡ್ರಿ ನೀವು ಅಂತ ಹೇಳಿ ಪೌಲ್ ಹೇಳೋದನ್ನ ನಾವು ನೋಡ್ತಾ ಇದ್ದೇವೆ. ಹಾಗಾದ್ರೆ ಮನಸ್ಸು ಮೊಬ್ಬಾಗಿ ಹೋಗೋದಂದ್ರೆ ಏನು, ಮೊಬ್ಬಾಗಿ ಹೋದವರಾಗಿ ನಡ್ಕೊಳ್ಳೋದಂದ್ರೆ ಏನು ಹಾಗಾದ್ರೆ ಅಂತ ಹೇಳಿ ನೋಡುವಾಗ, ಏನು ಮಾಡಬೇಕೆಂದು ತಿಳಿದೇ ಇರ್ತಕ್ಕಂಥದ್ದು, ಏನ್ ಮಾಡ್ಬೇಕಂತಾನೆ ಹೇಳೇ ಗೊತ್ತಿಲ್ಲ, ಆ ತರ ಮನಸ್ಸು ಮಂಕು ಬಡ್ದಂಗೆ ಬುದ್ಧಿಹೀನರಾಗಿ ನಾವು ನಡ್ಕೋಬಾರ್ದು ಎಂಬುದಾಗಿ ವಚನ ಹೇಳ್ತಾ ಇದೆ. ಮನಸ್ಸು ಮೊಬ್ಬಾಗಿ ನಡ್ಕೊಳ್ಳೋದಂತಂದ್ರೆ ಸರಿಯಾಗಿ ಯೋಚಿಸ್ಲಿಕ್ಕೆ ಆಗದೆ ಇರ್ತಕ್ಕಂಥದ್ದು, ಮಟ್ಟಕ್ಕೆ ನಾವು ತಲುಪ್ತಕ್ಕಂಥದ್ದು, ಸರಿಯಾಗಿರ್ತಕ್ಕಂಥ ತೀರ್ಮಾನ ತೆಗೆದುಕೊಳ್ಳಿಕ್ಕೆ ಆಗದೆ ಇರ್ತಕ್ಕಂಥ ಅಶಕ್ತರಾಗ ಜೀವಿಸ್ತಕ್ಕಂಥದ್ದು, ಮನಸ್ಸಿನಲ್ಲಿ ಅನೇಕ ಗೊಂದಲ, ಕತ್ತಲೆಯ ಅನುಭವದಲ್ಲಿ ಇರ್ತಕ್ಕಂಥದ್ದು ಮನಸ್ಸು ಮೊಬ್ಬಾಗಿ ನಡೆಯೋದಂತಂದ್ರೆ. ಹೀಗೆ ನಡೆಯೋದ್ರಿಂದ ನಾವು ಏನಾಗಲ್ಲ ಅಂತಂದ್ರೆ ದೇವರ ಆಶೀರ್ವಾದಕ್ಕೆ, ನಿತ್ಯ ಜೀವಕ್ಕೆ ನಾವು ಸೇರಲ್ಲ. ಅದರಿಂದ ದೇವ ಜನರಾಗಿರ್ತಕ್ಕಂಥ ನಮ್ಮನ್ನು ದೇವ್ರು ಏನಕ್ಕಾಗಿ ಕರೆದಿದ್ದಾನೆ ಎಂಬ ನೋಡುವಾಗ ನಾವು ಮೊಬ್ಬಾದ ಮನಸ್ಸುಳ್ಳವರಾಗಿ ನಡೀಲಿಕ್ಕೆಲ್ಲ ಬದಲಾಗಿ ನಾವು ಒಂದು ವಿಷಯದ ಬಗ್ಗೆ ಸರಿಯಾಗಿರ್ತಕ್ಕಂಥ ತಿಳುವಳಿಕೆ ಉಳ್ಳವರಾಗಿ ನಡೆಯಕ್ಕೋಸ್ಕರವಾಗಿ ಸ್ವಾಮಿ ಏನ್ ಮಾಡಿದ್ದಾರೆ ಅಂತಂದ್ರೆ ನಮ್ಮನ್ನ ಕರೆದಿದ್ದಾರೆ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇರ. ಅದರಿಂದ ಇವತ್ತು ಅನೇಕರ ಮನಸ್ಸು ಮೊಬ್ಬಾಗ್ಬಿಟ್ಟಿದೆ. ಅನೇಕ ಸಭೆಗೆ ಬರ್ತಕ್ಕಂಥ ಜನರ ಮನಸ್ಸುಗಳೇನಾಗಿದೆ, ಮೊಬ್ಬಾಗಿದೆ. ಎಷ್ಟೇ ಹೇಳಿದ್ರು ಮೊಬ್ಬೆ. ಆ ತರ ಇರ್ತಕ್ಕಂಥ ಜನರು ಪೌಲನ ಕಾಲದಲ್ಲಿದ್ರು, ಇವತ್ತು ಮಂಜುನಾಥನ ಕಾಲದಲ್ಲಿ ಇದ್ದಾರೆ, ಮುಂದೆ ಕಾಲದಲ್ಲಿ ಇರ್ತಾರೆ. ಅದರಿಂದ ಮನಸ್ಸು ಮೊಬ್ಬಾದವ್ರು ಹಾಗೆ ನಾವು ನಡ್ಕೋಬಾರ್ದು. ಏನಾದ್ರೂ ಒಂದು ವಿಷಯ ಹೇಳಿದಾಗ ಏನ್ ಮಾಡೋದು, ಮಬ್ಬುಗಳು ಹಾಗಿರಬಾರ್ದು. ನಾವು ಸರಿಯಾದ ಜ್ಞಾನದಿಂದ ನಾವು ತೆಗೆದುಕೋಬೇಕು. ಹಾಗೆ ಇನ್ನು ಮೇಲೆ ಹಾಗೆ ನಡ್ಕೋಬೇಡ್ರಿ, ಮನಸ್ಸು ಮೊಬ್ಬಡ ಹಾಗೆ ನೀವು ಜೀವಿಸ್ಬೇಡ್ರಿ ಅಂತ ಹೇಳಿ ಪೌಲ್ನಲ್ಲಿ ಎಚ್ಚರಿಸೋದ್ರ ಬಗ್ಗೆ ನಾವು ನೋಡ್ತೀವಿ. 3ನೇದಾಗಿ ನೋಡುವಾಗ ಅಲ್ಲಿ ವಚನ ಹೇಳ್ತಾ ಇದೆ, ಅನ್ಯರು ಹೆಂಗ್ ನಡ್ಕೊಂತಾರೆ, ಅವರು ಹೃದಯ ಕಾಠಿಣ್ಯದಿಂದ ನಡ್ಕೊಂತಾರೆ. ಅವ್ರೇನ್ ಮಾಡ್ತಾರೆ, ಹೃದಯವನ್ನು ಏನ್ ಮಾಡಿದಾರೆ ಅಂತಂದ್ರೆ ಕಠಿಣ ಮಾಡಿಕೊಂಡು ಜೀವಿಸ್ತಾರೆ ಎಂಬುದಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಅಂದ್ರೆ ಹೃದಯದ ಕಾಠಿಣ್ಯ ಅಂದ್ರೆ ಏನ್ ಹಾಗಾದ್ರೆ ಎಂಬುದ ನೋಡುವಾಗ, ದೇವರ ಮಾತು, ಸತ್ಯ, ಪ್ರೀತಿ, ತಿದ್ದುವಿಕೆ ಇವುಗಳನ್ನ ಸ್ವೀಕರಿಸ್ಲಿಕ್ಕೆ ಮನಸ್ಸಿಲ್ದೇ ಇರತಕ್ಕಂಥದ್ದು. ಹೃದಯದ ಕಾಠಿಣ್ಯದಿಂದ ನಡ್ಕೊಂತಾರೆ ಅನ್ಯ ಜನರು. ಹಾಗಾದ್ರೆ ಹೃದಯದ ಕಾಠಿಣ್ಯ ಅಂದ್ರೆ ಏನರ್ಥ, ಹೀಗೆ ದೇವರ ಮಾತನ್ನ, ಸತ್ಯವನ್ನ, ಪ್ರೀತಿಯನ್ನ, ತಿದ್ದುವಿಕೆಯನ್ನ ಸ್ವೀಕರಿಸಲು
ಸಿದ್ಧವಿಲ್ಲದೆ ಇರ್ತಕ್ಕಂಥ ಮನಸ್ಸು ಹೃದಯ ಕಾಠಿಣ್ಯ ಅಂತಂದ್ರೆ. ಅಂದ್ರೆ ಒಳಗಡೆ ಹಠ, ಒಳಗಡೆ ಹೃದಯದೊಳಗಡೆ ಹಠ, ಒಳಗಡೆ ನಿರ್ಲಕ್ಷ್ಯವನ್ನ ಬೆಳೆಸ್ಕೊಳ್ತಕ್ಕಂಥ ಸ್ಥಿತಿ ಹೃದಯ ಕಾಠಿಣ್ಯ ಅಂತಂದ್ರೆ. ಅಯ್ಯೋ ಹೇಳ್ತಾರೆ ಬಿಡು, ಅವ್ರು ಹೇಳಕ್ಕೆ ಇದ್ದಾರೆ, ಅವ್ರು ಹೇಳ್ತಾರೆ, ನಾವು ಕೇಳಕ್ಕೆ ಇದೀವಿ, ನಾವು ಕೇಳ್ತೀವಿ. ಇದು ಹೃದಯದ ಕಾಠಿಣ್ಯ ಅಂದ್ರೆ. ಪಾಸ್ಟ್ರ್ ಕೆಲಸ ಏನು? ಭಾನುವಾರ ಬಂದ್ರೆ ಇಲ್ಲಿ ನಿಂತ್ಕೊಂಡು ಹೇಳ್ಬೇಕು, ಹೇಳ್ತಾರ ಅವ್ರು. ನಾವಿಲ್ಲಿ ಬಂದು ಕುಂತ್ಕೊಂಡು ಕೇಳ್ಬೇಕು, ಕೇಳ್ತೇವೆ ಅಷ್ಟೇ, ಮುಂದೇನಿಲ್ಲ, ಪರಿವರ್ತನೆ ಇಲ್ಲ ಅಂತಕ್ಕಂಥದ್ದು ಹೃದಯದ ಕಾಠಿಣ್ಯ. ಅವ್ರು ಹೇಳ್ತಾರೆ, ಹೇಳಲಿ, ನಾವು ಕೇಳಬೇಕು, ಕೇಳ್ತೀವಿ. ಆದ್ರೆ ನಾವು ಏನ್ ಮಾಡ್ಬೇಕು ಅದನ್ನೇ ಮಾಡ್ತೇವೆ. ನಾವೇನ್ ಮಾಡಲ್ಲ, ಸತ್ಯಕ್ಕೆ ಒಳಗಾಗಲ್ಲ, ದೇವ್ರ ಮಾತನ್ನ ಕೇಳಲ್ಲ. ಆ ದೇವ್ರು ತಿದ್ದಬೇಕನ್ನೋದ ವಿಚಾರದಲ್ಲಿ ನಾವು ತಿದ್ಕೊಳಕ್ಕೆ ನಾವು ಮನಸ್ಸು ಮಾಡಲ್ಲ. ನಾವು ಹಂಗೆ ಇರ್ತೇವಿ, ನೀವು ಹಿಂಗೆ ಮಾಡಿ ಪಾಸ್ಟ್ರೆ ಅಂತ ಹೇಳ್ತಕ್ಕಂಥದ್ದು. ಅದರಿಂದ ಪೌಲನ ಕಾಲದಲ್ಲಿ ಸಹ ಅದೇ ತರ ಇದ್ರು ಎಫೆಸದ ಜನರು. ಅದರಿಂದ ನೀವೇನ್ ಮಾಡ್ಬೇಡ್ರಿ ಅಂತ ಹೇಳ್ತದೆ ಪೌಲನ ಎಫೆಸದವ್ರಿಗೆ. ಹೃದಯದ ಕಾಠಿಣ್ಯದಿಂದ ನೀವು ನಡ್ಕೋಬೇಡ್ರಿ, ಅನ್ಯರ ಹಾಗೆ ತಿರುಗಿ ನೀವೇನ್ ಮಾಡ್ಬೇಡ್ರಿ, ಹೃದಯದ ಕಠಿಣ ಮಾಡ್ಕೋಬೇಡ್ರಿ ನೀವು ಅಂತ ಹೇಳಿ ಪೌಲ್ನು ಎಫೆಸಕ್ಕೆ ಹೇಳ್ತಕ್ಕಂಥ ಮಾತು, ಇವತ್ತು ನಮಗೆ ಹೇಳ್ತಕ್ಕಂಥ ಮಾತು. ನಾವು ಹೃದಯದ ಕಾಠಿಣ್ಯದಿಂದ ನಾವು ನಡ್ಕೋಬಾರ್ದು. ಅಂದ್ರೆ ಹೃದಯದ ಕಾಠಿಣ್ಯ ಅಂತಂದ್ರೆ ಇನ್ನು ಹೇಳ್ಬೇಕಂತಂದ್ರೆ ದೇವರ ಚಿತ್ತಕ್ಕಿಂತ ಸ್ವಂತ ಹಠಕ್ಕೆ ಅಂಟಿಕೊಳ್ತಕ್ಕಂಥದ್ದು. ಹೃದಯ ಕಾಠಿಣ್ಯ ಅಂತಂದ್ರೆ, ಕಠಿಣ ಮಾಡ್ಕೊಳ್ಳೋದಂದ್ರೆ ಏನರ್ಥ? ದೇವರ ಚಿತ್ತಕ್ಕಿಂತ ಸ್ವಂತ ಹಠಕ್ಕೆ ಅಂಟ್ಕೊಂಡ್ಬಿಡೋದು ಜೋರಾಗಿ. ಅಂದ್ರೆ ನನಗೆ ದೇವ್ರ ಚಿತ್ತ ಮಾಡಲ್ಲ, ನಾನು ನಂದೇ ಹಠ ಆಗ್ಬೇಕು, ನಾನು ಅಂದಂಗೆ ಆಗ್ಬೇಕು, ನಾನು ನಡ್ಕೊಂಡಿದ್ದಂಗೆ ಆಗ್ಬೇಕೆಂಬತಕ್ಕಂಥ ಹಠ. ಇದು ಹೃದಯದ ಕಾಠಿಣ್ಯ ಅಂತ ಹೇಳಿ ನೋಡ್ತೇವೆ. ಅದರಿಂದ ಇವತ್ತು ಅನೇಕ ಸಭೆಗಳಲ್ಲಿ, ಕುಟುಂಬಗಳಲ್ಲಿ ನಾವೇನ್ ನೋಡ್ತೇವಪ್ಪ ಅಂದ್ರೆ ಇಂಥ ಸ್ಥಿತಿ ನೋಡ್ತೇವೆ. ಅಂದ್ರೆ ದೇವರ ಚಿತ್ತವನ್ನು ಮಾಡ್ಲಿಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ಯಾಕಂತಂದ್ರೆ ಅವರು ಹೃದಯದಲ್ಲಿ ಏನ್ ಮಾಡಿದಾರೆ ಅಂದ್ರೆ ಹಠ ಎಂಬತಕ್ಕಂಥ ಅಂಟಿಗೆ ಅಂಟ್ಕೊಂಡ್ಬಿಟ್ಟಿದ್ದಾರೆ. ಹಠ, ಹೃದಯದಲ್ಲಿ ಹಠ ಎಂಬತಕ್ಕಂಥ ಅಂಟಿದೆ, ಅದ್ರ ಜೊತೆಗೆ ಇವ್ರು ಫ್ರೆಂಡ್ಶಿಪ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಅಂಟ್ಕೊಂಡ್ಬಿಟ್ಟಿದ್ದಾರೆ. ಈಗ ದೇವ್ರ ಚಿತ್ತ ಮಾಡ್ಲಿಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ಯಾಕಂದ್ರೆ ಹಠ ಎಂಬತಕ್ಕಂಥದ್ದಕ್ಕೆ ಅಂಟ್ಕೊಂಡಿರೋದ್ರಿಂದ, ಇವ್ರು ಚೆನ್ನಾಗಿ ಬಿಗಿ ಹಿಡ್ಕೊಂಡಿರೋದ್ರಿಂದ ಇವ್ರೇನ್ ಮಾಡ್ತಾರೆ ಅಂತಂದ್ರೆ ಹೃದಯದ ಕಾಠಿಣ್ಯಕ್ಕೆ ಒಳಗಾಗಿದ್ದಾರೆ. ಇನ್ನು ಮೇಲೆ ನಾವೇನ್ ಮಾಡಬಾರ್ದು ಅಂತಂದ್ರೆ ಈ ರೀತಿಯಾಗಿರ್ತಕ್ಕಂಥ ಹೃದಯದ ಕಾಠಿಣ್ಯಕ್ಕೆ ನಾವು ಒಳಗಾಗಬಾರ್ದು ಎಂಬುದಾಗಿ ಪೌಲ್ನು ತಿಳಿಸೋದ್ರ ಬಗ್ಗೆ ನಾವು ನೋಡ್ತೇವೆ. ಹೃದಯದ ಕಾಠಿಣ್ಯ ಅಂತಂದ್ರೆ ತಪ್ಪು ಗೊತ್ತಿದ್ದರೂ ಪಶ್ಚಾತ್ತಾಪ ಪಡದೇ ಇರೋದು. ತಪ್ಪು ಗೊತ್ತಿರುತ್ತೆ, ನಾನು ಮಾಡ್ತಾ ಇರ್ತಾ ಇರೋ ತಪ್ಪು, ನಾನು ಹೋಗ್ತಕ್ಕಂಥ ದಾರಿ ತಪ್ಪು, ಇದು ಸರಿ ಇಲ್ಲ, ಇದು ನನಗೂ ಮಹಿಮೆ ತರಲ್ಲ, ನನ್ನ ಕುಟುಂಬಕ್ಕೂ, ನಮ್ಮ ಸಭೆಗೂ, ನನ್ನ ದೇಶ ರಾಜ್ಯಕ್ಕೂ, ನನ್ನ ವಂಶಾವಳಿಗೂ ಇದು ಒಳ್ಳೆ ಹೆಸರನ್ನು ತರಲ್ಲ ಅಂತ ಹೇಳಿ ಗೊತ್ತಿರುತ್ತೆ. ಆದಾಗ್ಯೂ ಮತ್ತು ಅದೇ ಕೊಚ್ಚೆಯಲ್ಲೇ ನಡೆಯೋದು ಹೃದಯದ ಕಾಠಿಣ್ಯ ಅಂದ್ರೆ. ಹೃದಯದ ಕಾಠಿಣ್ಯ ಅಂದ್ರೆ ಇದು ಕೊಚ್ಚೆ ಅಂತ ಗೊತ್ತಿದ್ರು ಅದರಲ್ಲೇ ಉಲ್ಡಾಡೋದು, ಅದರಲ್ಲೇ ಎಂಜಾಯ್ ಮಾಡಕ್ ಹೋಗೋದು, ಅದರಲ್ಲೇ ಸಂತೋಷ ಪಡಕ್ ಹೋಗೋದು, ಕೊಚ್ಚೆ ಅಂತ ಗೊತ್ತಿದ್ದಾಗ್ಯೂ ಸಹ. ಇದನ್ನೇ ಅನ್ಯ ಜನರು ಮಾಡ್ತಾರೆ. ಆದ್ರೆ ಯೇಸು ಸ್ವಾಮಿ ನಂಬಿದಂತ ನೀವ್ ಇನ್ನು ಮೇಲೆ ಹಾಗೆ ಮಾಡ್ಬೇಡ್ರಿ ಅಂತ ಹೇಳಿ ಯೇಸು ಸ್ವಾಮಿ ನಮಗೆ ಹೇಳ್ತಕ್ಕಂಥದ್ದು. ಇವತ್ತು ಆತನ ಅನುಸರಿಸ್ತಕ್ಕಂಥ ನಾವೇನ್ ಮಾಡ್ಬೇಕಾಗಿದೆ? ಈ ರೀತಿಯಾಗಿ ಹೃದಯ ಕಾಠಿಣ್ಯವುಳ್ಳವರಾಗಿ ನಾವು ನಡ್ಕೋಬಾರ್ದು. ಇದು ಪಾಪ ಆಗಿದೆ. ಇನ್ನು ಹೃದಯದ ಕಾಠಿಣ್ಯ ಅಂತ ಹೇಳಿ ನಾವು ಅದ್ರ ಬಗ್ಗೆ ನಾವು ಮುಂದುವರಿಸಿ ಆಲೋಚಿಸುವಾಗ ಇತರರ ನೋವನ್ನ ಕಂಡು ಕರುಣೆ ಇಲ್ಲದೆ ಇರ್ತಕ್ಕಂಥದ್ದು ಹೃದಯ ಕಾಠಿಣ್ಯ ಅಂತಂದ್ರೆ. ಹೃದಯದ ಕಾಠಿಣ್ಯ ಅಂತಂದ್ರೆ ಇತರರ ಕಷ್ಟ, ನೋವು, ಸಮಸ್ಯೆ, ಇಕ್ಕಟ್ಟು ಗೊತ್ತಿದೆ, ಆದಾಗ್ಯೂ ನಾವೇನ್ ಮಾಡಲ್ಲ, ಕರುಣೆಯನ್ನು ತೋರಿಸಲ್ಲ. ಅದೇ ಹೃದಯದ ಕಾಠಿಣ್ಯ. ಯೇಸು ಸ್ವಾಮಿ ಒಂದು ಕತೆ ಹೇಳ್ತಾರೆ. ನನ್ನ ನೆರೆಯವನ್ ಯಾರು ಎಂಬುದಾಗಿ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆಗೆ ಯೇಸು ಸ್ವಾಮಿ ಉತ್ತರ. ಒಬ್ಬ ವ್ಯಕ್ತಿ ಏನ್ ಮಾಡ್ತಾನೆ, ಯೆರಿಕೋವಿನಿಂದ ಬರ್ತಾ ಇರ್ತಾನೆ, ಕಾಡು ಗುಡ್ಡಗಾಡು ಪ್ರದೇಶ. ಅಲ್ಲಿ ಏನ್ ಮಾಡ್ತಾರೆ, ಅವ್ನು ಬರ್ತಾ ಇರೋಂಥ ಸಮಯದಲ್ಲಿ ಒಬ್ಬ ವ್ಯಕ್ತಿಯನ್ನ ಕಳ್ಳರ ಗುಂಪೊಂದು ಅವನ ಮೇಲೆ ಬಿದ್ದು ಹೊಡೆದು ಅವನಿರ್ತಕ್ಕಂಥ ಅಮೂಲ್ಯ ಸಂಪತ್ತನ್ನ ದೋಚ್ಕೊಂಡು ಹೋಗಿ ಅವನನ್ನೇನ್ ಮಾಡ್ತಾರಂತೆ, ಅರೆ ಜೀವ ಮಾಡಿ ಬಿಟ್ಟು ಹೋಗ್ತಾರೆ. ಆಗ ಆ ದಾರಿಯಲ್ಲಿ ಒಬ್ಬ ಯಾಜಕ ಬರ್ತಾನೆ. ಯಾಜಕ ಅಂದ್ರೆ ಯಾರು? ಆಗಿನ ಕಾಲದಲ್ಲಿ ದೇವರ ಸೇವೆ ಮಾಡೋ ಸೇವಕ ಬರ್ತಾನೆ. ನೋಡ್ಬಿಟ್ಟು ಅಯ್ಯೋ ಇಷ್ಟೊಂದು ಗಾಯದಲ್ಲಿದ್ದಾನಲ್ಲ, ಓ ಬಹಳ ಗಾಯ ಆಗಿದೆ, ಎದ್ ನಡೆದಾಡಕ ಕಾಣೆ ಇವನಿಗೆ ಅಂತ ಹೇಳಿ
ಹಾಗೇ ಸೈಡಿಂದ ಹೋಗ್ತಾನಂತೆ. ಇನ್ನೊಬ್ಬನ್ ಬರ್ತಾನೆ ಪರಿಸಾಯನು. ಪರಿಸಾಯರಂದ್ರೆ ಯಾರು? ಧರ್ಮದಲ್ಲಿ ಆಸಕ್ತಿ ಬಹಳ. ವಾರಕ್ಕೆ 2 ಆವರ್ತಿ ಉಪವಾಸ ಮಾಡ್ತೀನಿ, ಸಂಪಾದಿಸಿರೋ ಎಲ್ಲದರಲ್ಲಿ 10 ಪಾಲ್ ಕೊಡ್ತೀನಿ ಅಂತಕ್ಕಂಥ ಗುಂಪಿಗೆ ಸೇರಿದಂತವನು ಇನ್ನೊಬ್ಬನು ಬರ್ತಾನೆ. ಬಂದ್ ನೋಡು, ಅಯ್ಯೋ ಇಷ್ಟೊಂದು ಗಾಯ ಆಗಿಬಿಟ್ಟಿದೆ, ಓ ಪಾಪ, ಕಾಲೆಲ್ಲ ಮುರಿದಂಗೆ ಇದೆ. ಎಲ್ಲ ನೋಡ್ಕೊಂಡು ಪಾಪ ಏನ್ ಮಾಡೋದು, ಏನ್ ಮಾಡೋದು ನೋಡು, ಇವನ್ ಸ್ಥಿತಿ ಹಿಂಗ ಆಗ್ಬಾರ್ದಾಗಿತ್ತು ಅಂತ ಹೇಳಿ ಹಂಗೇ ಓರೆಯಾಗಿ ಹೋಗ್ಬಿಡೋದು. ಅವೆಲ್ಲ ನೋಡಿದ್ರು, ಹಂಗೆ ಹೋದ್ರು. ಆಮೇಲೆ ಇನ್ನೊಬ್ಬನು ಬರ್ತಾನೆ, ಸಮರ್ಯದವನು, ಪಾಪಿಯಾಗಿರ್ತಕ್ಕಂಥ ಮನುಷ್ಯ, ಅವನೊಬ್ಬನು ಬರ್ತಾನೆ. ಅವನು ಬಂದು ನೋಡಿ, ಅವನು ಬಿದ್ದಂತ ವ್ಯಕ್ತಿಯನ್ನು ನೋಡಿ ತಕ್ಷಣನೇ ಏನ್ ಮಾಡ್ತಾನಂತೆ, ಆ ಗಾಯದ ಮಡುವಿನಲ್ಲಿದ್ದಂತ ಆ ವ್ಯಕ್ತಿಯನ್ನು ಏನ್ ಮಾಡ್ತಾನೆ, ತನ್ನ ವಾಹನದ ಮೇಲೆ, ಆಗಿನ ಸಮಯ ಪ್ರಯಾಣ ಕತ್ತೆಗಳನ್ನ ಉಪಯೋಗಿಸ್ತಾ, ಕುದುರೆಯನ್ನು ಉಪಯೋಗಿಸ್ತಾ ಇದ್ರಲ್ಲ, ತನ್ನ ವಾಹನದ ಮೇಲೆ ಆ ಒಂದು ಅರಜೀವದಲ್ಲಿ ಇರ್ತಕ್ಕಂಥ ವ್ಯಕ್ತಿಯನ್ನು ಕುಂದಿರ್ಸ್ಕೊಂಡ್ಬಿಟ್ಟು ಅಲ್ಲಿ ಪಕ್ಕದಲ್ಲಿದ್ದಂತ ಆಸ್ಪತ್ರೆ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡೋಗಿ ಅವನಿಗೆ ಚಿಕಿತ್ಸೆ ಕೊಟ್ಟು ಅವನ ಜೊತೆಗಿದ್ದು ಅಲ್ಲಿ ಹಾಸ್ಪಿಟಲ್ ಅವ್ರಿಗೆ ಹೇಳ್ತಾನೆ, ನೋಡ್ರಪ್ಪ ನಾನು ಅರ್ಜೆಂಟಾಗಿ ಇನ್ನೂ ಕೆಲ್ಸಕ್ಕೆ ಹೋಗೋದಿದೆ, ಇವನ್ ಚೆನ್ನಾಗಿ ನೋಡ್ಕೊಳ್ಳಿ. ಒಂದ್ ವೇಳೆ ನಾನು ಕೊಟ್ಟಿದ್ದೆ ನಿಮಗೆ ಆಲ್ರೆಡಿ, ನಿಮಗೆ ಬಿಲ್ ಎಷ್ಟಾಗಿದೆ ಅಷ್ಟು, ಇನ್ನೂ ಏನಾದ್ರೂ ಬಿಲ್ ಜಾಸ್ತಿ ಆದ್ರೆ ನಾನೇ ಬಂದು ಏನ್ ಮಾಡ್ತೀನಿ, ಅದನ್ನೇ ಪೇ ಮಾಡಿ ಇವ್ನ್ ಕರ್ಕೊಂಡು ಹೋಗ್ತೀನಿ. ಅಲ್ಲಿವರೆಗೆ ಏನ್ ಮಾಡಿ ಇವನ್ ಚೆನ್ನಾಗಿ ನೋಡ್ಕೊಳ್ರಿ ಅಂತ ಹೇಳ್ಬಿಟ್ಟು ಹೋದ್ನಂತೆ. ಹಾಗೆ ಕಷ್ಟ, ನೋವು, ಸಮಸ್ಯೆ ಗೊತ್ತಿದ್ರು ಸಹ ಇಬ್ರು ಬಂದ್ರಲ್ವಾ ನೋಡಕ್ಕೆ ಇವನ್ಗೆ, ಆ ದಾರಿಯಲ್ಲಿ ನಡ್ಕೊಂಡು ಹೋಗೋರು. ಒಬ್ನು ಯಾಜಕ, ಪರಿಸಾಯ, ಇಬ್ರು ಬಂದ್ರು. ಹಾಗೇ ನೋಡ್ಕೊಂಡು ಸೈಡ್ಗೆ ಹೋದ್ರು. ಆ ಕಷ್ಟಕ್ಕೆ ಏನ್ ಮಾಡ್ಲಿಲ್ಲ, ನೋವಿಗೆ ಕರುಣೆಯನ್ನು ತೋರಿಸಿ ಸ್ಪಂದಿಸ್ಲಿಲ್ಲ. ಹಾಗೆ ಬಾಯಲ್ಲಿ ಸ್ಪಂದಿಸಿ ಹೋಗ್ಬಿಟ್ರು, ಹಂಗೆ ನೋಡ್ಕೊಂಡು. ಆಗಬಾರ್ದಾಗಿತ್ತು ಅನ್ಕೊಂಡು, ಹೆಂಗಂತಾರಲ್ಲ ಹಂಗ ಅನ್ಕೊಂಡು ಹಂಗೆ ಹೋದ್ರು. ಆದ್ರೆ ಇನ್ನೊಬ್ಬನ ಏನ್ ಮಾಡ್ದ, ಒಬ್ನು ಬಂದು ಅವನಿಗೆ ಕರುಣೆ ತೋರಿಸ್ತಾ, ಆತ ನೋವಿಗೆ ಸ್ಪಂದಿಸ್ತಾ, ಅವನ ಗಾಯಗಳನ್ನ ಕಟ್ಟಿದ, ಅವನನ್ನ ಆಸ್ಪತ್ರೆಗೆ ಸೇರಿಸ್ತಾ, ಅವನಿಗೆ ಚಿಕಿತ್ಸೆಗೆ ನೆರವಾದ. ಹಂಗೆ ನಡ್ಕೊಳ್ತಕ್ಕಂಥದ್ದು. ಈ ಮೊದಲು ಬಂದಂತ ಇವ್ರು ಯಾರಪ್ಪ ಅಂತಂದ್ರೆ, ಅವನು ಸೇವೆಯಲ್ಲಿದ್ದಾಗ್ಯೂ ಸಹ, ಧರ್ಮದಲ್ಲಿ ಆಸಕ್ತಿ ಇದ್ದಂತ ವ್ಯಕ್ತಿ ಇನ್ನೊಬ್ನಾಗಿದ್ದಾಗ್ಯೂ ಸಹ ಅವ್ರು ಏನ್ ಮಾಡ್ಲಿಲ್ಲ ಅಂತಂದ್ರೆ, ಆ ಒಬ್ಬ ರಕ್ತದ ಮಡುವಿನಲ್ಲಿದ್ದಂತ ಆ ವ್ಯಕ್ತಿಗೆ ಏನ್ ಮಾಡ್ಲಿಲ್ಲ ಅಂದ್ರೆ ಸ್ಪಂದಿಸ್ಲಿಲ್ಲ. ಕಾರಣ ಏನಪ್ಪಾ ಅಂದ್ರೆ ಹೃದಯದ ಕಾಠಿಣ್ಯ. ಹಾಗೇನೆ ನಾವು ಸಹ ಅನೇಕ ಸಾರಿ ಏನ್ ಮಾಡ್ತೇವೆ ಅಂತಂದ್ರೆ, ಚರ್ಚ್ಗೂ ಬರ್ತೇವೆ, ಪ್ರೇಯರು ಮಾಡ್ತೀವಿ, ಎಲ್ಲಾನು ಮಾಡ್ತೀವಿ, ಅದೇ ಸಮಯದಲ್ಲಿ ಹೃದಯವನ್ನ ಕಾಠಿಣ್ಯದಿಂದಲೂ ನಡ್ಕೊಂತೀವಿ ನಾವು. ಈ ಸ್ಟೋರಿಯಲ್ಲಿ ಬಂದಂತ ಇಬ್ಬರು ವ್ಯಕ್ತಿಗಳ ಹಾಗೆ ಕಠಿಣ ಉಳ್ಳವರ ನಡ್ಕೊಂತೇವೆ. ಹಾಗೆ ನಾವು ಆಗ್ಬಾರ್ದು ಪ್ರಿಯರೇ. ನಾವು ಕೊನೆಯದಾಗಿ ಬಂದಂತ ಆ ವ್ಯಕ್ತಿಯ ಹಾಗೆ ಆಗ್ಬೇಕು ನಾವು. ಅಂದ್ರೆ ಇನ್ನೊಬ್ಬರ ಕಷ್ಟ, ಸಮಸ್ಯೆ, ನೋವು ಕಂಡಾಗ ನಾವ್ ಏನ್ ಮಾಡ್ಬೇಕು, ಅದಕ್ಕೆ ಸ್ಪಂದಿಸ್ಬೇಕು, ಕರುಣೆ ತೋರಿಸ್ಬೇಕು. ಹಾಗೆ ತೋರಿಸಿಲ್ಲ ಅಂತಂದ್ರೆ ಏನರ್ಥ, ನಾನು ಹೃದಯ ಕಾಠಿಣ್ಯ ಉಳ್ಳಂತವಳು, ಹೃದಯ ಕಾಠಿಣ್ಯ ಉಳ್ಳವನು ಅಂತ ಹೇಳಿ ಅರ್ಥ. ಅದರಿಂದ ಈ ರೀತಿಯಾಗಿ ನಾವು ಇರ್ತಕ್ಕಂಥದ್ದು ದೇವರ ಯೋಜನೆ ಅಲ್ಲ. ಅದರಿಂದ ಇನ್ನು ಮೇಲೆ ಹಂಗಿರ್ಬೇಡ್ರಿ ಅಂತ ಹೇಳಿ ಇಲ್ಲಿ ದೇವರ ವಾಕ್ಯ ನಮಗೆ ಎಚ್ಚರಿಸ್ತಕ್ಕಂಥದ್ದು. ಇಷ್ಟು ದಿನ ಇದ್ ಬಿಟ್ಟಿದ್ದೀರಾ, ಇನ್ನು ಮೇಲೆ ಆದ್ರೂ ಬಿಟ್ಟು ಬಿಡ್ರಿ ಈ ಹೃದಯದ ಕಾಠಿಣ್ಯ ಅಂತ ಹೇಳಿ ದೇವ್ರ ವಾಕ್ಯ ನಮಗೆ ಎಚ್ಚರಿಸ್ತಕ್ಕಂಥದ್ದಾಗಿದೆ. ಇನ್ನು ಮುಂದುವರ್ಸಿ, ಹೃದಯದ ಕಾಠಿಣ್ಯ ಅಂದ್ರೆ ಏನಂತ ನೋಡುವಾಗ, ದೇವರು ತಿದ್ದಿದಾಗಲೂ ತಿದ್ದಿಕೊಳ್ಳಲು ನಿರಾಕರಿಸ್ತಕ್ಕಂಥದ್ದು. ದೇವ್ರು ನಮ್ಗೆ ಸರಿ ಮಾಡಿದ್ರು ಸಹ ಆ ದೇವರ ತಿದ್ದುವಿಕೆಯನ್ನು ನಿರಾಕರಿಸೋದು. ದೇವ್ರು ಎಚ್ಚರಿಸ್ತಾನೆ, ಈ ರೀತಿಯ ಮಾಡ್ಬೇಡಪ್ಪ ಅಂತ ಹೇಳಿ, ಆದ್ರೂ ನಮಗೆ ಮನಸ್ಸಿಲ್ಲ ತಿದ್ಕೊಳ್ಳಕ್ಕೆ. ಇನ್ನು ಹಂಗೇನೆ ಹೃದಯ ಕಾಠಿಣ್ಯದಿಂದ ಜೀವಿಸ್ತಕ್ಕಂಥದ್ದು. ಈ ರೀತಿಯಾಗಿ ಜೀವಿಸ್ತಕ್ಕಂಥದ್ದು ನಮ್ಮನ್ನ ಶಾಪಕ್ಕೆ ಅದು ಗುರಿ ಮಾಡತಕ್ಕಂಥದ್ದು, ನಿತ್ಯ ನಾಶನಕ್ಕೆ ನಡೆಸ್ತಕ್ಕಂಥದ್ದು ಆಗಿದೆ. ಅದರಿಂದ ಇನ್ನು ಮೇಲೆ ಏನ್ ಮಾಡ್ಬೇಡ್ರಿ ಅಂತಂದ್ರೆ, ನೀವು ಈ ರೀತಿಯಾಗಿ ನಡ್ಕೋಬೇಡ್ರಿ ಎಂಬುದಾಗಿ ನಮ್ಗೆ ದೇವ್ರ ವಾಕ್ಯ ಎಚ್ಚರಿಸ್ತಕ್ಕಂಥದ್ದಾಗಿದೆ. ನಾವು ಓದ್ಕೊಂಡಂತ 17ನೇ ವಚನ, 18ನೇ ವಚನ, 19ನೇ ವಚನದಲ್ಲಿ ಇವೆಲ್ಲ ವಿಚಾರಗಳನ್ನ ನಾವು ನೋಡ್ತೇವೆ. ಇನ್ನು ಮುಂದುವರ್ಷಲ್ಲಿ ಕೆಲವು ವಿಚಾರಗಳನ್ನ ನಾವು ನೋಡ್ತಾ ಇದ್ದೇವೆ. ಅನ್ಯರು ಹೇಗೆ ನಡ್ಕೊಂತಾರೆ ಎಂಬ ನೋಡುವಾಗ, ಆತ್ಮಿಕವಾಗಿ ಇರ್ತಕ್ಕಂಥ ವಿಷಯವನ್ನು ಅವರು ಗ್ರಹಿಸ್ಲಿಕ್ಕೆ ಅಶಕ್ತರಾಗಿ, ಅಜ್ಞಾನಿಗಳಾಗಿ ನಡ್ಕೊಳ್ತಾರೆ. ಅನ್ಯರು ದೇವರ ವಿಷಯವಾಗಿರ್ತಕ್ಕಂಥ ಗ್ರಹಿಸುವಿಕೆಯಲ್ಲಿ ಅವ್ರು ಏನ್ ಮಾಡಿದಾರೆ ಅಂದ್ರೆ ಅಶಕ್ತರು, ಆಸಕ್ತಿ ಇಲ್ಲದೆ ಇರ್ತಕ್ಕಂಥವ್ರು, ಅಜ್ಞಾನಿಗಳಾಗಿ ನಡ್ಕೊಂತಾರೆ. ಇವತ್ತು ನಾವು ಹಾಗಿರ್ಬಾರ್ದು, ಅಜ್ಞಾನಿಗಳಾಗಿರ್ಬಾರ್ದು. ದೇವ್ರು ನಮಗೆ ಬೆಳಕನ್ನು ಕೊಟ್ಟಿದ್ದಾನೆ, ಸತ್ಯವನ್ನು ತಿಳ್ಕೊಳ್ತಕ್ಕಂಥ ಬೆಳಕನ್ನು ಚೆಲ್ಲಿದ್ದಾನೆ. ಇವತ್ತು ನಾವೇನ್ ಮಾಡಬಾರ್ದು ಅಂತಂದ್ರೆ, ದೈವಿಕ ವಿಚಾರಗಳನ್ನ, ದೇವರ ಸಂಗತಿಗಳನ್ನ ನಾವು ಹೇಳುವಾಗ ಅವುಗಳನ್ನ ಆಸಕ್ತಿಯಿಂದ, ಜ್ಞಾನದಿಂದ ಕೇಳಿಸ್ಕೊಂಡು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಅವುಗಳನ್ನ ಕೈಕೊಂಡು ನಡಿಬೇಕು. ಅನ್ಯರ ಹಾಗೆ
ಆತ್ಮಿಕ ವಿಷಯಗಳನ್ನ ಗ್ರಹಿಸ್ಲಿಕ್ಕೆ ಅಶಕ್ತರಾಗಿ ನಾವು ಇರಬಾರ್ದು ಎಂಬುದಾಗಿ ನೋಡ್ತಾ ಇದ್ದೇವೆ. ಇನ್ನು 5ನೇದಾಗಿ ನಾವು ಅನ್ಯರು ಹೇಗೆ ನಡ್ಕೊಂತಾರೆ ಎಂಬುದನ್ನು ನೋಡುವಾಗ, ಅವರು ತಮ್ಮ ದುಸ್ಥಿತಿಗಾಗಿ ಸ್ವಲ್ಪವೂ ಚಿಂತಿಸಿದವರಾಗಿದ್ದಾರೆ ಎಂಬುದಾಗಿ ಅಲ್ಲಿ ದೇವರು ವಾಕ್ಯ ಹೇಳ್ತಾ ಇದೆ. ಅನ್ಯ ಜನರು ಹೇಗೆ ನಡ್ಕೊಂತಾರೆ? ತಮ್ಮ ದುಸ್ಥಿತಿಗಾಗಿ, ತಮ್ಮ ಪರಿಸ್ಥಿತಿಗಾಗಿ ಸ್ವಲ್ಪವೂ ಚಿಂತಿಸಿದವರಾಗಿದ್ದಾರೆ. ಅವ್ರ ಹಾಗೆ ನಾವು ಆಗ್ಬಾರ್ದು. ಇವತ್ತು ಅನ್ಯ ಜನರ ಬಗ್ಗೆ ನಾವು ಯೋಚನೆ ಮಾಡುವಾಗ, ಬೆಂಗಳೂರು ಪ್ರಾಂತ್ಯದಲ್ಲಿ ಅನ್ಯ ಜನರ ಬಗ್ಗೆ ನಾವು ಹಾಗೆ ಯೋಚನೆ ಮಾಡುವಾಗ ಹೇಗೆಲ್ಲ ನಡ್ಕೊಂತಾರೆ, ಯಾವೆಲ್ಲ ಪಾಪಗಳಲ್ಲಿ ಅವರು ಮುಂದುವರಿತಾ ಇದ್ದಾರೆ, ಅವ್ರು ಮಾಡ್ತಕ್ಕಂಥ ಪಾಪಗಳಿಗಾಗಿ ಅವ್ರಿಗೆ ಸ್ವಲ್ಪವೂ ಸಹ ಪಾಪ ಪ್ರಜ್ಞೆನೇ ಇಲ್ಲದೆ ಇರತಕ್ಕಂಥ ಸ್ಥಿತಿ. ನಾವು ತಪ್ಪಾದ ದಾರಿಯಲ್ಲಿದ್ದೇವೆ ಎಂಬತಕ್ಕಂಥ ಅರಿವಿಗೆ ಬರದೇ ಇರತಕ್ಕಂಥ ಸ್ಥಿತಿ, ದುಸ್ಥಿತಿಗೆ ಅವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ ಹೋಗಿದ್ದಾರೆ. ಬಹಳ ಇವತ್ತಿನ ಜನರ ಜೀವಿತ ದುಸ್ಥಿತಿಗೆ ತಲುಪಿದ್ದಾರೆ. ಬಹಳ ಸ್ಥಿತಿ ಸರಿ ಇಲ್ಲ, ಕೆಟ್ಟು ಹೋಗ್ಬಿಟ್ಟಿದ್ದಾರೆ. ತಮ್ಮ ಕುರಿತು ಸ್ವಲ್ಪವೂ ಸಹ ಚಿಂತೆ ಇಲ್ಲ. ನಾನು ಯಾವ ದಾರಿಯಲ್ಲಿ ನಡೀತಾ ಇದ್ದೇನೆ, ಇದರಿಂದ ಆಗ್ತಕ್ಕಂಥ ಪರಿಣಾಮ ಏನು ಎಂಬತಕ್ಕಂಥದ್ರ ಕುರಿತಾಗಿ ಸ್ವಲ್ಪವೂ ಸಹ ಏನಿಲ್ಲ ಅಂತಂದ್ರೆ ಚಿಂತೆ ಇಲ್ಲ. ಇವತ್ತು ಸತ್ಯದ ಜ್ಞಾನವನ್ನು ಪಡ್ಕೊಂಡಿರ್ತಕ್ಕಂಥ ನಾವು ಏನ್ ಮಾಡಬಾರ್ದಪ್ಪ ಅಂದ್ರೆ ಈ ರೀತಿಯಾಗಿ ಇರಬಾರ್ದು. ನಾವು ಪ್ರತಿನಿತ್ಯ ಏನ್ ಮಾಡ್ಬೇಕು? ನಮ್ಮನ್ನ ನಾವು ಪರಿಶೋಧಿಸ್ಕೋಬೇಕು. ದೇವ್ರ ವಾಕ್ಯ ಹೇಳುತ್ತೆ, ನಾವು ಪ್ರತಿನಿತ್ಯ ಏನ್ ಮಾಡ್ಬೇಕು? ನಮ್ಮನ್ನ ನಾವು ಪರೀಕ್ಷೆ ಮಾಡಿಕೊಂಡು ನಾವು ಪ್ರತಿದಿನ ನಮ್ಮನ್ನು ಶುದ್ಧ ಮಾಡ್ಕೋಬೇಕು. ಸ್ವಾಮಿ ಪರಲೋಕ ಪ್ರಾರ್ಥನೆಯಲ್ಲಿ ಶಿಷ್ಯರಿ ಪ್ರಾರ್ಥನೆ ಕಲಿಸ್ಕೊಡುವಾಗ ಹೇಳಿರ್ತಕ್ಕಂಥ ಮಾತು, ಅಲ್ಲಿ ನಮಗೆ ತಪ್ಪು ಮಾಡಿದ್ರು ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನ ಕ್ಷಮಿಸು. ಪ್ರತಿದಿನ ನಮ್ಮ ಪಾಪಗಳನ್ನ ಅರಿಕೆ ಮಾಡಿಕೊಂಡು ನಮ್ಮ ಪಾಪಗಳನ್ನ ಒಪ್ಪಿಕೊಂಡು ಕರ್ತನ ಸನ್ನಿಧಿಯಲ್ಲಿ ಅದನ್ನೇ ಮಾಡೋದು, ಅವುಗಳಿಗೆ ಬಿಟ್ಟು ಬಿಡೋದು. ಅವುಗಳನ್ನ ಬಿಡ್ಲಿಕ್ಕೆ ದೇವರ ಸಹಾಯವನ್ನ ಕೇಳಿ ನಾಳೆಯಿಂದ ಮತ್ತೆ ಹೊಸಬನಾಗ್ಲಿಕ್ಕೆ ಪ್ರಾರ್ಥನೆ ಮಾಡೋದು. ಹಾಗೆ ನಾವು ಮಾಡಬೇಕು. ನಮ್ಮ ದುಸ್ಥಿತಿಗಾಗಿ ನಾವು ಯಾವಾಗಲೂ ಚಿಂತಿಸುವಂತವ್ರಾಗಬೇಕು. ಅನ್ಯರು ಹಾಗೆ ಚಿಂತಿಸಲ್ಲ. ನಾನು ಸಹ ಪ್ರತಿನಿತ್ಯ ಏನ್ ಮಾಡ್ತೀನಿ ಅಂದ್ರೆ, ನನ್ನ ಕೆಲಸ ಕಾರ್ಯದಲ್ಲಿ, ನಾನು ಬೈಕಲ್ಲಿ ಹೋಗುವಂತ ಸಮಯದಲ್ಲಿ ಪ್ರಾರ್ಥನೆ ಮಾಡ್ಕೊಂತೀನಿ. ಸ್ವಾಮಿ ನನ್ನನ್ನ ನಿನ್ನಂಗ್ ಮಾಡಪ್ಪ. ನನ್ನಲ್ಲಿ ಅನೇಕ ಪಾಪದ ಯೋಚನೆಗಳು ಬರುವಾಗ, ದೇವ್ರಿಗೆ ವಿರುದ್ಧವಾಗಿರ್ತಕ್ಕಂಥ ಆಲೋಚನೆಗಳು ಬರುವಾಗ, ಸ್ವಾಮಿ ನನಗೆ ಏನ್ ಮಾಡಪ್ಪ ಅಂದ್ರೆ ನಿನ್ನ ಹಾಗೆ ಯೋಚನೆ ಮಾಡಕ್ ಕೊಡು ಸ್ವಾಮಿ. ನಾನ್ ಜನರನ್ನ ನೀನ್ ಹೆಂಗ್ ನೋಡ್ತೀಯ ಹಂಗೇ ನೋಡ್ಬೇಕು ಸ್ವಾಮಿ, ನನಗೆ ಕೊಡು ಅಂದ್ರೆ ನನ್ನಲ್ಲಿರ್ತಕ್ಕಂಥ ದುಸ್ಥಿತಿಗಾಗಿ ನಾನೇನ್ ಮಾಡ್ತೇನೆ, ಅನೇಕ ಸಾರಿ ಏನ್ ಮಾಡ್ತೀನಿ, ಪ್ರಾರ್ಥನೆ ಮಾಡ್ತಾನೆ ಇರ್ತೇನೆ. ಅವಾಗವಾಗ್ಲೇ ನಾನು ದೇವ್ರ ಹಸ್ತಕ್ಕೆ ನನ್ನನ್ನು ನಾನು ಒಪ್ಪಿಸ್ಕೊಡ್ತಾ ಇದ್ದೇನೆ. ಇದು ಜನರಿಗೂ ಅನ್ಯರಿಗೂ ಇರ್ತಕ್ಕಂಥ ವ್ಯತ್ಯಾಸ. ಪ್ರತಿ ಕ್ಷಣವೂ ಏನ್ ಮಾಡ್ಬೇಕು? ನಾವು ಪಾಪದ ಯೋಚನೆಗಳು ಬರುವ ಸಮಯದಲ್ಲೆಲ್ಲ ನಮ್ಮನ್ನ ನಾವು ದೇವರಷ್ಟಕ್ಕೆ ಒಪ್ಪಿಸ್ಬೇಕು. ಸ್ವಾಮಿ ನಾನು ಬಲಹೀನ ಸ್ವಾಮಿ, ನನ್ನನ್ನ ಬಲಪಡಿಸು, ನನ್ನ ಯೋಚನೆಗಳನ್ನ ಬದಲಾವಣೆ ಮಾಡು, ನನ್ನ ದೃಷ್ಟಿಯನ್ನ ಬದಲಾವಣೆ ಮಾಡು. ನಾನು ನಿನ್ಗೆ ಮೆಚ್ಚುಗೆ ಆಗೋ ರೀತಿಯಲ್ಲಿ ನಡ್ಕೋಬೇಕು ಎಲ್ಲಾ ವಿಷಯದಲ್ಲಿ. ನನ್ನ ನಡೆ ನುಡಿ ಕ್ರಿಯಾ ಸ್ವಾಮಿ ನಿನಗೆ ಮಹಿಮೆ ಆಗ್ಬೇಕಪ್ಪ. ನಾನು ಯಾವ ಪಾಪದ ಯೋಚನೆಯಲ್ಲಿ ನಾನು ಮುಂದುವರಿಬಾರ್ದು ಸ್ವಾಮಿ ಅಂತ ಹೇಳಿ ನಾನೇನ್ ಮಾಡ್ತೇನೆ ಅಂದ್ರೆ ಆಗಾಗ್ಲೇ ಪ್ರೇಯರ್ ಮಾಡ್ಕೊಂತಾ ಇರ್ತೀನಿ. ಹಾಗೆ ಇವತ್ತು ನಾವೇನ್ ಮಾಡ್ಬೇಕಾಗಿದೆ ಅಂದ್ರೆ ಈ ರೀತಿಯಾಗಿ ಜೀವಿಸ್ಬೇಕು. ನಾವು ಪ್ರತಿ ಕ್ಷಣ ದೇವ್ರ ಹಸ್ತಕ್ಕೆ ನಮ್ಮನ್ನು ಒಪ್ಪಿಸ್ಕೊಟ್ಟು ನಮಗಿರ್ತಕ್ಕಂಥ ದುಸ್ಥಿತಿ, ನಮ್ಗಿರ್ತಕ್ಕಂಥ ದೌರ್ಬಲ್ಯಗಳನ್ನ ದೇವ್ರ ಹಸ್ತಕ್ಕೆ ಒಪ್ಪಿಸಿಕೊಟ್ಟು, ನಮ್ಮ ಬಲಹೀನತೆಯನ್ನ ಪ್ರತಿನಿತ್ಯ ದೇವ್ರ ಹಸ್ತಕ್ಕೆ ಒಪ್ಪಿಸಿಕೊಟ್ಟು, ಸ್ವಾಮಿ ನಾನು ಬಲಹೀನ, ನನ್ನ ಬಲಪಡಿಸು, ನಾನು ಈ ತರ ಬಿದ್ದೋಗುವಂತ ಸ್ಥಿತಿಯಲ್ಲಿದ್ದೇನೆ, ನನ್ನನ್ನ ದೃಢಪಡಿಸು ಸ್ವಾಮಿ ಅಂತ ಹೇಳೇ ಮಾಡ್ಬೇಕು. ನಮ್ಮ ದುಸ್ಥಿತಿಯನ್ನು ಕರ್ತನಿಗೆ ಒಪ್ಪಿಸಿ ಅನುದಿನವೂ ಆತನನ್ನ ಆಶ್ರಯಿಸಿಕೊಂಡು ಜೀವಿಸ್ಬೇಕು. ಇದನ್ನ ಲೋಕದ ಜನರು ಮಾಡಲ್ಲ, ಆದ್ರೆ ನಾವು ಅದನ್ನು ಮಾಡಬೇಕು. ಇನ್ನು ಮೇಲೆ ಏನ್ ಮಾಡ್ಬೇಕು? ನಾವು ನಮ್ಮ ದುಸ್ಥಿತಿಗಾಗಿ ನಾವು ಚಿಂತೆ ಉಳ್ಳವರಾಗಬೇಕು. ಅನ್ಯರ ಹಾಗೆ ನಮ್ಮ ದುಸ್ಥಿತಿಗಾಗಿ ಸ್ವಲ್ಪ ಚಿಂತಿಸದೇ ಇರೋದಲ್ಲ, ಚಿಂತಿಸ್ಬೇಕು. ನಾವು ಹಾದು ಹೋಗ್ತಕ್ಕಂಥ ಜೀವಿತ ಎಂಥದೈತೆ ಅಂತ ಹೇಳಿ ಅದ್ರ ಬಗ್ಗೆ ಚಿಂತಿಸ್ಬೇಕು. ನಮ್ಮನ್ನು ನಾವು ಅವಲೋಕಿಸ್ಕೋಬೇಕು, ಸರಿ ಮಾಡ್ಕೋಬೇಕು. ಅದನ್ನು ಬಿಟ್ಟು ಅನ್ಯರ ಹಾಗೆ ನಾವು ನಡಿಬಾರ್ದು ಎಂಬುದಾಗಿ ಇಲ್ಲಿ ದೇವ್ರ ವಾಕ್ಯ ತಿಳಿಸ್ತಾ ಇದೆ. ಮುಂದುವರ್ಸಿ ನೋಡ್ತಾ ಇದ್ದೇವೆ. ಅಲ್ಲಿ 6ನೇದಾಗಿ ಅವ್ರು ಏನ್ ಮಾಡ್ತಾರಂದ್ರೆ, ಅನ್ಯ ಜನರು ಹೇಗ್ ನಡ್ಕೊಂತಾರೆ ಎಂಬ ನೋಡುವಾಗ ತಮ್ಮನ್ನ ಬಂಡತನಕ್ಕೆ ಅವರು ಒಪ್ಪಿಸ್ಕೊಟ್ಟಿದ್ದಾರೆ. ಬಂಡತನ. ಮತ್ತೆ 7ನೇದಾಗಿ ಇಲ್ಲಿ ನೋಡ್ತಾ ಇದ್ದೇವೆ, ಎಲ್ಲಾ ವಿಧವಾದ ಅಶುದ್ಧ ಕೃತ್ಯಗಳನ್ನ ಅತ್ಯಾಸಕ್ತಿಯಿಂದ ಮಾಡುವಂತವರಾಗಿದ್ದಾರೆ. ಅನ್ಯರು ಎಲ್ಲಾ ವಿಧವಾಗಿರ್ತಕ್ಕಂಥ ಅಶುದ್ಧ ಕೃತ್ಯಗಳನ್ನ, ಪಾಪದ ಕೃತ್ಯಗಳನ್ನ ಅತ್ಯಾಸಕ್ತಿಯಿಂದ ಅವರು ಮಾಡ್ತಕ್ಕಂಥವ್ರಾಗಿದ್ದಾರೆ ಎಂಬುದಾಗಿ ಇಲ್ಲಿ ದೇವರ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. ಇವತ್ತು ದೇವಜನರಾಗಿರ್ತಕ್ಕಂಥ ನಾವು, ಕರ್ತನ ಬೆಳಕಿನಲ್ಲಿರ್ತಕ್ಕಂಥ ನಾವು ಏನ್ ಮಾಡ್ಬೇಕಾಗಿದೆ? ಈ ರೀತಿಯಾಗಿ ನಾವು ನಡ್ಕೋಬಾರ್ದು. ಇದನ್ನೆಲ್ಲ ಯಾಕೆ ಪೌಲ್ ಹೇಳ್ತಾ ಇದ್ದಾನಂದ್ರೆ, ಅವ್ರು ಹಾಗೆ ಜೀವಿಸ್ತಾರೆ, ನೀವು ಇನ್ನು ಮೇಲೆ ಹಾಗೆ ಜೀವಿಸ್ಬೇಡ್ರಿ. ನೀವು ಒಂದಿನ ಹಾಗೆ ಜೀವಿಸಿದವ್ರೆ, ಆದ್ರೆ ಇನ್ನು ಮೇಲೆ ಈ ಕ್ರಿಸ್ತನ ಬೆಳಕಿಗೆ ಬಂದ ಮೇಲೆ
ಕ್ರಿಸ್ತನಲ್ಲಿ ನೀವು ಬಂದ ಮೇಲೆ, ಆತನ ಸ್ವಂತ ರಕ್ಷಕನಾಗಿ ಸ್ವೀಕರಿಸಿದ ಮೇಲೆ ಇನ್ನು ಮೇಲೆ ಆ ರೀತಿಯಾಗಿ ನೀವು ಏನ್ ಮಾಡಬಾರ್ದು, ಬದುಕಬಾರದು ಎಂಬುದಾಗಿ ಪೌಲ್ನು ಎಚ್ಚರಿಸೋದ್ರ ಬಗ್ಗೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇರ. ಅದರಿಂದ ನಾವು ಎಲ್ಲಾ ವಿಧವಾದ ಅಶುದ್ಧ ಕೃತ್ಯಗಳನ್ನ ಏನ್ ಮಾಡ್ಬೇಕಾಗಿದೆ, ತ್ಯಜಿಸ್ಬೇಕು. ಎಲ್ಲಾ ವಿಧವಾಗಿರ್ತಕ್ಕಂಥ ಬಂಡತನ ನಮ್ಮಿಂದ ತೆಗೆದುಹಾಕಬೇಕು. ಇನ್ನು ಮುಂದೆ ಹಳೇ ತರ ಲೋಕದವ್ರು ಹಾಗೆ ನಾವು ಜೀವಿಸದೆ ನಾವೇನ್ ಮಾಡ್ಬೇಕಾಗಿದೆ ಅಂದ್ರೆ ನೂತನ ವ್ಯಕ್ತಿಗಳಾಗಿ ನಾವು ಜೀವಿಸ್ಬೇಕೆಂಬತಕ್ಕಂಥದ್ದು ದೇವರ ವಾಕ್ಯೋಪದೇಶದ ತಾತ್ಪರ್ಯವಾಗಿದೆ ಪ್ರೇರೆ. ಅದರಿಂದ ನಾವು ಇನ್ನು ಮೇಲೆ ಅಂದ್ರೆ ಏನರ್ಥ, ಕ್ರಿಸ್ತನಲ್ಲಿ ಬಂದ ಮೇಲೆ, ಕ್ರಿಸ್ತನಿಗೆ ಮಕ್ಕಳಾದ ಮೇಲೆ ನಾವೇನ್ ಮಾಡಬಾರ್ದು ಅಂತಂದ್ರೆ ಅನ್ಯರು ನಡೆದುಕೊಂಡ ಹಾಗೆ ನಾವು ನಡ್ಕೊಳ್ಳದೆ ನಾವು ಕ್ರಿಸ್ತನು ನಡ್ಕೊಂಡ ಹಾಗೆ ನಾವು ನಡ್ಕೋಬೇಕು. ಕ್ರಿಸ್ತನು ಹೇಗೆ ಈ ಲೋಕದಲ್ಲಿ ಜೀವಿಸಿದ್ನೋ ಹಾಗೆ ನಾವು ಜೀವಿಸೋದ್ರ ಮೂಲಕವಾಗಿ ನಾವು ಆತನವರು ಎಂಬುದಾಗಿ ನಾವೇ ಈ ಲೋಕದಲ್ಲಿ ಸುವಾರ್ತೆಗಳಾಗಿರ್ಬೇಕು, ಸುವಾರ್ಥ ಪುಸ್ತಕಗಳಾಗಬೇಕು. ನಾನು ನೀವು ಒಬ್ಬೊಬ್ರು ಒಂದೊಂದು ದೇವರ ವಾಕ್ಯವನ್ನು ಸಾರುವಂತ ಸುವಾರ್ತೆ ಪುಸ್ತಕವಾಗಿರ್ಬೇಕೆಂಬುದಾಗಿ ದೇವರು ನಮ್ಮ ಬಗ್ಗೆ ಸಂಕಲ್ಪಿಸ್ತಕ್ಕಂಥವನಾಗಿದ್ದಾನೆ. ಅದರಿಂದ ನಮ್ಮನ್ನು ನಾವು ದೇವರಷ್ಟಕ್ಕೆ ಒಪ್ಪಿಸ್ಕೊಳ್ಳೋಣ. ಸ್ವಾಮಿ, ಅನ್ಯರ ಹಾಗೆ ನಾನು ನಡ್ಕೊಳ್ಳದೆ ಸ್ವಾಮಿ, ನೂತನ ಭಾವವನ್ನು ಹೊಂದಿಕೊಂಡವನಾಗಿ ನಾವು ಒಬ್ಬೊಬ್ಬರು ಒಂದೊಂದು ಸುವಾರ್ಥ ಪುಸ್ತಕಗಳಾಗಿ ಇರ್ಲಿಕ್ಕೆ ಸಹಾಯ ಮಾಡು. ನಮ್ಮನ್ನು ಓದುವಂಥವ್ರು ನಿನ್ನ ಸತ್ಯವನ್ನ ತಿಳ್ಕೊಳ್ಬೇಕು ಸ್ವಾಮಿ. ಆ ರೀತಿಯಾಗಿ ನಾವು ಜೀವಿಸಕ್ಕೆ ನಮಗೆ ನಿನ್ನ ಆತ್ಮನ ಸಹಾಯ ಕೊಡಿ ಎಂಬುದಾಗಿ ಪ್ರಾರ್ಥಿಸೋಣ. ಸರ್ವಶಕ್ತನೇ, ಈ ಸಮಯಕ್ಕಾಗಿ ನಿಮಗೆ ಮಹಿಮೆ ಮಾಡುತ್ತೇವಪ್ಪ. ಹೌದು ಸ್ವಾಮಿ, ನಾವು ನಿನ್ನಿಂದ ಕರೆಯಲ್ಪಟ್ಟವರ ಆದ ಕಾರಣ ನಾವು ಅನ್ಯ ಜನರು ನಡೆದುಕೊಳ್ಳುವ ರೀತಿಯಲ್ಲಿ ನಾವು ನಡ್ಕೊಳ್ಳದೆ ಸ್ವಾಮಿ ಅಪ್ಪ, ನಿಮ್ಮ ಹಾಗೆ ನಾವು ನಡ್ಕೊಳ್ಳಕ್ ಸಹಾಯ ಮಾಡು. ನೀವು ಈ ಭೂಮಿಗೆ ಬಂದ ಆ ಸಮಯದಲ್ಲಿ ಹೇಗೆ ನಡೆದುಕೊಂಡ್ರು ಸ್ವಾಮಿ, ನಡೆ ನುಡಿ ಕ್ರಿಯೆ ಜೀವಿತದಲ್ಲಿ ಹೇಗೆ ಪರಿಶುದ್ಧವಾಗಿದ್ರು ಸ್ವಾಮಿ, ಹಾಗೆ ನಾವುಗಳು ಸ್ವಾಮಿ ನಿನ್ನ ಹಾಗೆ ಪರಿಶುದ್ಧವಾದ ಜೀವಿತವನ್ನು ಜೀವಿಸಕ್ಕೆ, ನಿನ್ನ ನಾಮವನ್ನು ಮಹಿಮೆ ಮಾಡಕ್ಕೆ ಸಹಾಯ ಮಾಡು. ಅನೇಕ ಜನರು ಸ್ವಾಮಿ ನಮ್ಮನ್ನ ಓದುವಂತೆ, ನಮ್ಮಲ್ಲಿ ನಿಮ್ಮ ಸತ್ಯವನ್ನ ಕಂಡುಕೊಳ್ಳುವಂತೆ ನಾವು ಒಬ್ಬೊಬ್ರು ಒಂದೊಂದು ಸುವಾರ್ಥ ಪುಸ್ತಕಗಳನ್ನಾಗಿ ನಮ್ಮನ್ನು ಪರಿವರ್ತಿಸು ಸ್ವಾಮಿ. ನಮ್ಮ ಪಾಪದ ಜೀವಿಸ ಅಶುದ್ಧ ಜೀವಿತ, ನಿನಗೆ ವಿರುದ್ಧವಾದ ಜೀವಿತ ತೆಗೆದಾಕು ಸ್ವಾಮಿ. ಇನ್ನು ಮೇಲೆ ನಾವು ಹೊಸಬರಾಗಿ ನಡೆದುಕೊಳ್ಳಕ್ಕೆ ನಮಗೆ ನಿಮ್ಮ ಆತ್ಮನ ಸಹಾಯ ಕೊಡು. ನಾವು ಬಲಹೀನರು, ಅಶಕ್ತರು ಸ್ವಾಮಿ, ನಿನ್ನ ಬಲದಿಂದ ತುಂಬಿಸು, ನಿನ್ನ ಶಕ್ತಿಯಿಂದ ನಮ್ಮನ್ನು ತುಂಬಿಸು. ನಿನ್ನ ನಾಮನ ಮಯ ಮಾಡಕ್ಕೆ ನಮ್ಮ ಒಬ್ಬರನ್ನ ಎತ್ತು ಉಪಯೋಗಿಸ್ಕೊ ಎಂಬುದಾಗಿ ಪ್ರಾರ್ಥಿಸ್ತೇವೆ. ನಿನ್ನ ವಾಕ್ಯದ ಮೂಲಕವಾಗಿ ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯದ ಬೆಳಕಿನಲ್ಲಿ ನಾವೆಲ್ಲರೂ ನಡೆದು ನಿನ್ನ ನಾಮನ ಮಯ ಮಾಡಲಿಕ್ಕೆ ನಿಮ್ಮ ಆತ್ಮನ ಸಹಾಯವನ್ನು ಅನುಗ್ರಹಿಸು ಎಂದು ಈ ಕೂಟದ ಆರಂಭ ನಡೆಸಿಕೊಟ್ಟಿದ್ದಕ್ಕಾಗಿ ಮಯ ಮಾಡುತ್ತಾ, ಇಲ್ಲಿ ಬಂದಿರುವಂತ ಪ್ರತಿಯೊಬ್ಬೊಬ್ಬರನ್ನ ಹೆಸರನ್ನ ನಿನ್ನ ಕೃಪಾಸ್ತಕ್ಕೊಪ್ಪಿಸ್ತಾ ಎಲ್ಲರನ್ನ ಆಶೀರ್ವಾದ ಮಾಡಿ. ಯಾರೇನ್ ಕಷ್ಟ ಸಮಸ್ಯೆ ಇಕ್ಕಟ್ಟು ತೊಂದರೆ ಹೋರಾಟಗಳಲ್ಲಿದ್ದಾರೋ, ಯಾವೆಲ್ಲ ಇಕ್ಕಟ್ಟುಗಳಲ್ಲಿ ಸಿಲುಕಾಕೊಂಡಿದ್ದಾರೋ ಸ್ವಾಮಿ, ಎಲ್ಲರ ಪರಿಸ್ಥಿತಿಗಳು ಬಲಾತನ ದೇವ್ರೆ, ಎಲ್ಲರ ಪರಿಸ್ಥಿತಿಗಳನ್ನ ಬದಲಾಯಿಸಿ ಎಲ್ಲರನ್ನ ಎಲ್ಲಾ ವಿಧವಾಗಿ ಆಶೀರ್ವಾದ ಮಾಡಿ, ಎಲ್ಲಾ ವಿಧವಾದ ಬಿಡುಗಡೆಯನ್ನ ಆಶೀರ್ವಾದಗಳನ್ನು ಅನುಗ್ರಹಿಸಿ ನಡೆಸಬೇಕಾಗಿ ಯೇಸುವಿನ ಮೂಲಕವಾಗಿ ಪ್ರಾರ್ಥಿಸ್ತೇವೆ ಪರಲೋಕ ತಂದೆಯೇ, ಆಮೆನ್. ಈ ಸಂದೇಶ ನಿಮಗೆ ಆಶೀರ್ವಾದಕರವಾಗಿದ್ರೆ ದೇವರಿಗೆ ಮಹಿಮೆ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಇದನ್ನ ಹಂಚಿಕೊಳ್ಳೋದ್ರ ಮೂಲಕವಾಗಿ ಅವರು ಸಹ ಆತ್ಮಿಕವಾಗಿ ಬಲ ಹೊಂದಲಿಕ್ಕೆ ಪ್ರೋತ್ಸಾಹಿಸಬೇಕಾಗಿ ವಿನಂತಿಸಿಕೊಳ್ತೇನೆ.